ಬಿಗ್ ಬಾಸ್ ಅಂತ ಬಂದಾಗ 24 ಗಂಟೆ ಕ್ಯಾಮ್ರಾ ಅಲ್ಲೇ ಇರುತ್ತೆ. ಖಂಡಿತ ಸ್ಕ್ರಿಪ್ಟೆಡ್ ಇಲ್ಲ. ಗೇಮ್ ಅಂತ ಬಂದಾಗ ಡೆಫಿನೆಟ್ಲಿ ಯಾರಾದ್ರೊಬ್ರು ಅಗ್ರೆಸಿವ್ ಆಗೇ ಆಗ್ತಾರೆ. ಬಾತ್ರೂಮ್ ಒಂದು ತೊಳೆಯೋದು ಒಂದು ಕೊಟ್ಟಿರೋದು ಅವ್ರಿಗೆ ಕೆಲಸ, ಅದನ್ನು ಕರೆಕ್ಟಾಗಿ ಮಾಡಲ್ಲ. ಸೆಟ್ಟಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ನನಗೆ ಒಂಥರ ಡಗ್ ಅಂತ ಆಯಿತು. ನಾನೇ ಈಸಿ ಟಾರ್ಗೆಟ್ ಆಗ್ಬಿಡ್ತೀನಿ ಎಲ್ಲರಿಗೂ. ಸೊ ಮನೇಲಿ ಹೇಗೆ ವೆಲ್ಕಮ್ ಮಾಡ್ತಾರೆ ನನ್ನ. ಒಂದೇ ಮನೇಲಿ ಇರ್ಬೇಕಂದ್ರೆ ನೀವು ಫ್ರೆಂಡ್ಸ್ ಮಾಡ್ಕೊಬೇಕಾಗತ್ತೆ ಕೆಲವು ಜನಗಳನ್ನ. ಸೋಪ್ ಪೌಡರ್ ಇಲ್ಲ ಯಾರಾದ್ರೂ ಹಾಕ್ಬೇಕಾದ್ರೆ ಕಣ್ಣು ಮೂಗು ಎಲ್ಲ ಮುಚ್ಕೊಬೇಕು. ಸಂಗೀತ ಅವ್ರು ಬೇಕು ಅಂತಾನೆ ಕಣ್ಣು ತೆಗಿತಾ ಇದ್ರು. ಡ್ರೋನ್ ಪ್ರತಾಪ್ಗೆ ನಾನು ಅಷ್ಟು ಹಾಕಕ್ ಹೋಗಿಲ್ಲ ನೀರು, ನಾನು ನಾರ್ಮಲ್ ವಾಟರ್ ಹಾಕ್ತಿದ್ದೆ. ಸೊ ನನ್ನ ಜೀವನದಲ್ಲಿ ಯೋಗನ ಮಾಡಿಲ್ಲ ಮುಂಚೆ ಆ್ಯಂಡ್ ಮಾಡೋದು ಇಲ್ಲ ಇದುವರೆಗೂ. ಎಂಟರ್ಟೈನ್ಮೆಂಟ್ ಎಲ್ಲ ಸ್ವಲ್ಪ ಲ್ಯಾಕ್ ಆಗ್ತೀನಿ. ಅದು ಬಿಟ್ಟರೆ ಫಿಸಿಕಲ್ ಎಲ್ಲ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀನಿ. ಫಸ್ಟ್ ವೀಕ್ ಆಡ್ದಾಗ ಚೆನ್ನಾಗೇ ಇದ್ರು, ಬಟ್ ಸೆಕೆಂಡ್ ವೀಕ್ ಹೋಗ್ತಾ ತುಂಬಾ ವೀಕ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಟಾಸ್ಕ್ ಸೋತಾಗೆಲ್ಲ ಸುಮ್ಮನೆ ಒಂಥರ ಸೈಲೆಂಟ್ ಆಗ್ಬಿಡೋದು, ಯಾರ ಜೊತೆನೂ ಮಾತಾಡಲ್ಲ. ಅದೊಂಥರ ಸಿಂಪತಿ ತರ ಆಗುತ್ತೆ. ಅದು ಯಾರು ನಾಮಿನೇಟ್ ಮಾಡಿದಾರೆ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ, ಅವರು ವಿತೌಟ್ ರೀಸನ್. ಮುಂಚೆನೆ ಹೋಗಿದ್ರೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗಿರ್ತಾ ಇತ್ತು ಎಲ್ಲರ ಜೊತೆ. ಅಂಡ್ ನನಗೆ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ನನಗೆ. ಸೊ ಸುದೀಪ್ ಸರ್ ಇವತ್ತು ಯಾವ ಕಲರ್ ಬಟ್ಟೆ ಹಾಕೊಂತಾರೆ ಅಂತ ಒಬ್ರೊಬ್ರು ನನ್ನ ಕಲರ್ ಹೇಳಿರ್ತಾರೆ. ಬೇಗ ಜನರನ್ನ ನಂಬಾರ್ದು ಅಂಡ್ ಬೇಗ ಜನರನ್ನ ಜಡ್ಜ್ ಮಾಡಬಾರ್ದು. ಯಾರು ಮೇಡಮ್, ಮೊದಲಿಗೆ ಹೇಗಿತ್ತು ನಿಮ್ಮ ಒಂದು ಬಿಗ್ ಬಾಸ್ ಅನುಭವ? ತುಂಬ ಚೆನ್ನಾಗಿತ್ತು, ಬಟ್ ಆಚೆ ಬಂದ ಮೇಲೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತಿತ್ತು. ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ಅನ್ನಿಸ್ತು. ಯಾಕಂದರೆ ಆ ಫೋನ್ ಇಲ್ಲದೆ, ಜನರು ಸೌಂಡ್ ಇಲ್ಲದೆ, ಟ್ರಾಫಿಕ್ ಸೌಂಡ್ ಇಲ್ಲದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಪವಿ ಅವ್ರು ಮಾಡಿದ ಮೊದಲ ಕೆಲಸ ಏನು? ಹೊರ ಬಂದ ಮೇಲೆ ಮಾಡಿದ ಕೆಲಸ ಅಮ್ಮಂಗೆ ಫೋನ್ ಮಾಡಿದ್ದು. ಸೊ ಫಸ್ಟ್ ಮಾಡಿದ್ದು ಅದೇ ನಾನು ಆ್ಯಕ್ಚುಲಿ. ಸೊ ಮನೇಲಿ ಅಮ್ಮನ ಮಿಸ್ ಮಾಡ್ಕೊಳ್ತಾ ಇದ್ದೆ? ಅಮ್ಮಗಿಂತ ಜಾಸ್ತಿ ನಂದು ನಾಯಿ ಮರಿನ ಮಿಸ್ ಮಾಡ್ಕೊತಿದ್ದೆ. ಅಮ್ಮನ ಯೂಶಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಿಟ್ಟಿರ್ತೀನಿ, ಬಟ್ ನಾಯಿ ಮರಿ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ಅದನ್ನು ಮಿಸ್ ಮಾಡ್ಕೊತಿದ್ದೆ. ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟರು ನೀವು. ಸೊ ಪ್ರೇಕ್ಷಕರಿಗೆ ನಿಮ್ಮನ್ನು ನೋಡಿದಾಗ ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಅನಿಸಿತ್ತು, ಯಾಕಂದರೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮನ್ನು. ಸೊ ಬಿಗ್ ಬಾಸ್ ಕಾಲ್ ಬಂದಾಗ ಸಹಜವಾಗಿಯೂ ನಿಮ್ಗೆ ಆಶ್ಚರ್ಯ ಏನಾದ್ರು ಆಗಿತ್ತಾ ಅಂತ? ಆಗಿರಲಿಲ್ಲ, ಬಿಕಾಸ್ ನನಗೆ ಬಿಗ್ ಬಾಸ್ 5 ವರ್ಷದಿಂದನೇ ಕಾಲ್ ಬರ್ತಾ ಇತ್ತು. ಸೊ ನಾನೆಲ್ಲ ರಿಜೆಕ್ಟ್ ಮಾಡ್ಕೊಬಂದೆ. ಸೊ ಸ್ಟಾರ್ಟಿಂಗಲ್ಲೂ ಬಂದಿತ್ತು, ಸೊ ಅದನ್ನು ರಿಜೆಕ್ಟ್ ಮಾಡಿದೆ. ಬಟ್ ವೈಲ್ಡ್ ಕಾರ್ಡಲ್ಲಿ ಬಂದಾಗ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ನಾನು ಮಾಡಿಬಿಡೋಣ ಒಂದ್ಸಲ, ಇಷ್ಟೊಂದು ಸಲ ಯಾರಿಗೂ ಬಾಗಿಲು ತಟ್ಕೊಂಡು ಬರಲ್ಲ ಆಪರ್ಚುನಿಟಿ. ಸೊ ನೋಡೋಣ ಒಂದ್ಸಲ, ಇನ್ನು 50 ದಿನ ಇದೆ, ಸೊ ಹೋಗಿ ನೋಡೋಣ ಹೇಗೆ ಎತ್ತಾ ಅಂತ. ಸೊ ಅದಕ್ಕೆ ಸರ್ಪ್ರೈಸ್ ಅಂತ ಏನಾಗಿಲ್ಲ, ಬಟ್ ನನಗೆ ಸರ್ಪ್ರೈಸ್ ಆಯ್ತು ಆ್ಯಕ್ಚುಲಿ, ನಾನು ಒಪ್ಕೊಂಡು ಹೋದೆ ಅಂತ. ಸೊ ಅದೊಂದು ಸರ್ಪ್ರೈಸ್ ಆಯಿತು. ಸೊ ಎಲ್ಲೋ ಒಂದು ಕಡೆ ವೈಲ್ಡ್ ಕಾರ್ಡ್ ಒಪ್ಕೊಳ್ಳೋದು ಈ ಸಲ ಒಪ್ಕೊಂಡಿದ್ದು ಅದೊಂದು ಸ್ವಲ್ಪ ತಪ್ಪಾಯಿತು ಅಂತ ಅನ್ಸಲ್ಲ? ಯಾಕಂದ್ರೆ ಫ್ರೆಶ್ ಆಗಿ ಹೋಗೋದು ಬೇರೆ ಥರ ಇರುತ್ತೆ, ವೈಲ್ಡ್ ಕಾರ್ಡ್ ಹೋಗೋದು ಎಂಟ್ರಿ ಕೊಡೋದು ಬೇರೆ ಥರ ಇರುತ್ತೆ ಅಂತ ಅನ್ಸಲ್ಲ? ಅದು ನಿಜ, ಬಟ್ ಮುಂಚೆನೇ ಹೋಗಿದ್ರೆ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಗಿರ್ತಾ ಇತ್ತು ಎಲ್ಲರ ಜೊತೆ. ಆ್ಯಂಡ್ ನನಗೆ ಪ್ರೂವ್ ಮಾಡ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಟೈಮ್ ಸಿಗ್ತಾ ಇತ್ತು ನನಗೆ. ಆ್ಯಂಡ್ ಐ ಗೆಸ್ ಆಪರ್ಚುನಿಟಿ ಸಿಕ್ಕಿರೋದೇ ಒಂದು ಒಳ್ಳೆ ವಿಷಯ. ವೈಲ್ಡ್ ಕಾರ್ಡ್ ಆಗಿರಲಿ ಇಲ್ಲ ಮುಂಚೆಯಿಂದ ಹೋಗಿದ್ರು ಆಗಿರಲಿ, ಸೊ ಅದನ್ನು ತಗೊಂಡು ಹೋಗಿದ್ದೀನಿ ಅಂತ ಅನ್ಸುತ್ತೆ ನಾನು. ಓಕೆ, ಅಂದ್ಕೊಂಡಿದ್ರಾ ಮೇಡಮ್ ಇಷ್ಟು ಬೇಗ ಎಲಿಮಿನೇಟ್ ಆಗ್ತೀನಿ, ಹೊರಗಡೆ ಬರ್ತೀನಿ ಅಂತ? ಇನ್ನೂ ಸ್ವಲ್ಪ ದಿನ ಉಳಿಯೋ ನಿರೀಕ್ಷೆ ಇತ್ತು? ಎಷ್ಟು ವಾರದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೀನಿ? ನಾನು ಫುಲ್ ವಾರ್ಡ್ರೋಬ್ ತೊಗೊಂಡೋಗಿದ್ದೆ ನಾನು. ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಬಟ್ ಆವಾದ ಟಾಸ್ಕಿಂದ ಸ್ವಲ್ಪ ಬೇಗ ಬಂದಿದ್ದೆ. ಇಲ್ಲಾಂದರೆ ನಾರ್ಮಲ್ ಫಿಸಿಕಲ್ ಟಾಸ್ಕ್ ಏನಾದ್ರು ಇದ್ದಿದ್ರೆ ಖಂಡಿತ ಅಲ್ಲೇ ಇರ್ತಿದ್ದೆ ಇವಾಗ. ಎಲ್ಲಿ ಎಡಿದ್ದು ಅನ್ಸುತ್ತೆ ನಿಮಗೆ? ಹೊರಗಡೆ ಬಂದಮೇಲೆ ಏನಾದ್ರು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಏನಾದರೂ ಪಟ್ಟಿದ್ದೀರಾ? ಎಡ್ಬಿದ್ದು ಅಂತ ಬಂದಾಗ ಲಾಸ್ಟ್ 3rd ವೀಕ್ ಟಾಸ್ಕಲ್ಲಿ ನಾನು ಮಾಡಿದ 3rd ವೀಕ್ ಟಾಸ್ಕಲ್ಲಿ ಎಂಟರ್ಟೈನ್ಮೆಂಟ್ ಟಾಸ್ಕ್ ಇತ್ತು. ಸೊ ಎಂಟರ್ಟೈನ್ಮೆಂಟಲ್ಲಿ ನಾನು ಸ್ವಲ್ಪ ಲ್ಯಾಕ್ ಆಗ್ತೀನಿ. ಅದು ಬಿಟ್ಟರೆ ಫಿಸಿಕಲ್ ಎಲ್ಲ ತುಂಬ ಚೆನ್ನಾಗಿ ಫೈಟ್ ಮಾಡ್ತೀನಿ. ಸೊ ಐ ಗೆಸ್ ಆ ಎಂಟರ್ಟೈನ್ಮೆಂಟ್ ಟಾಸ್ಕಲ್ಲಿ ಸ್ವಲ್ಪ ಲ್ಯಾಕ್ ಆಯಿತು ನಂದು. ವೋಟಿಂಗ್ ಪೋಲ್ ತೋರಿಸ್ಬೇಕು ಅನ್ನೋದು ಒಂದು ಸುಮಾರು ಜನದೊಂದು ಅಭಿಪ್ರಾಯ. ಎಕ್ಸ್ ಕಂಟೆಸ್ಟೆಂಟ್ ಆಗಿರ್ಬೋದು ಅಥವಾ ಈ ಕಂಟೆಸ್ಟೆಂಟ್ಗಳದು ಅದೇ ಅಭಿಪ್ರಾಯ ಆಗಿದೆ. ಸೊ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ? ನಿಜವಾಗ್ಲೂ ವೋಟಿಂಗ್ ಪೋಲ್ ತೋರಿಸಿ ಎಲಿಮಿನೇಟ್ ಮಾಡಬೇಕಾ ಅಥವಾ ಹೇಗೆ ಅಂತ? ಐ ಗೆಸ್ ನಿಜವಾಗ್ಲೂ ವೋಟಿಂಗ್ ಪೂಲ್ ತೋರಿಸಿನೇ ಎಲಿಮಿನೇಟ್ ಮಾಡಬೇಕು ಅನ್ಸುತ್ತೆ. ಬಿಕಾಸ್ ನಮಗೆ ಒಳಗಿರೋರಿಗೆ ಗೊತ್ತಾಗಲ್ಲ ಹೇಗೆ ಎಲಿಮಿನೇಟ್ ಮಾಡ್ತಾರೆ, ಯಾರಿಗೆ ಎಷ್ಟು ವೋಟ್ ಬಂದಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಐ ಗೆಸ್ ಕೆಲವು ಕಂಟೆಸ್ಟೆಂಟ್ಸ್ಗೆ ಅದು ಇರುತ್ತೆ. ಅಟ್ಲೀಸ್ಟ್ ನಾವಾದರೂ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ವೋಟಿಂಗ್ ಬಂದಿದೆ ಅಂತ. ಸೊ ಅದ್ರ ಪ್ರಕಾರ ನಾವು ಮೋಟಿವೇಟ್ ಆಗಿ ಆಡ್ಬೋದು ಒಳಗೆ ಇನ್ನ ಅಂತ ಅನ್ಸುತ್ತೆ. ಮೇಡಮ್, ಬಿಗ್ ಬಾಸು 24 ಗಂಟೆಯ ನಿರಂತರ ಆಟ ಅದು. ಬಟ್ ಜನರಿಗೆ ಕಾಣಿಸೋದು ಕೇವಲ 1-2 ಗಂಟೆ ಆಟ ಮಾತ್ರ.
24 ಗಂಟೆಯಲ್ಲಿ ನೀವು ನಕ್ಕಿರ್ತೀರಾ ಅಥವಾ ಇನ್ನೊಂದೇನೋ ಮಾಡಿರ್ತೀರಾ, ಬೆಸ್ಟ್ ಮೂಮೆಂಟ್ಸ್ ಇರ್ಬೋದು ಅದರಲ್ಲಿ, ಬಟ್ ಅದು ಜನಕ್ಕೆ ರೀಚ್ ಆಗಿರಲ್ಲ. ಹೌದು. ಸೊ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಆ, ನನ್ನ ಅಭಿಪ್ರಾಯ ಅಂತ ಬರೋಕ್ಕಿಂತ ಮುಂಚೆ ಇದು 1.5 ಅವರ್ ಜನರು ಏನು ನೋಡ್ಬಿಟ್ರು ಜಡ್ಜ್ ಮಾಡ್ತಾರೋ, ಸೊ ಅದು ಜಡ್ಜ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೇದು. ಬಿಕಾಸ್ 24 ಗಂಟೆ ನಾವು ಮನೆಯಲ್ಲಿ ಎಲ್ಲಾನು ತೋರ್ಸೋಕ್ಕಾಗಲ್ಲ ಅವರು ಚಾನಲ್ ಅವರು. ಸೊ ಆ್ಯಂಡ್ ಲೈವಲ್ಲೂ ಅಷ್ಟೇ ಎಲ್ಲ ವಾಯ್ಸನ್ನ ಹಾಕೋಕ್ಕಾಗಲ್ಲ, ಯಾಕಂದರೆ ನಾವು ಪರ್ಸ್ನಲ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀವಿ. ಸೊ ಅದನ್ನೆಲ್ಲ 24 ಗಂಟೆ ಜನರು ನೋಡೋಕ್ಕಾಗಲ್ಲ, ಒಪ್ಕೊತೀನಿ. ಬಟ್ ಜಡ್ಜ್ ಮಾಡಬಾರ್ದು ಅಂತ ಒಪ್ಕೊತೀನಿ ನಾನು. ಯಾಕಂದರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಒಂದ್ಸಲ ಯಾರು ಹೇಗೆ ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ 1.5 ಅವರ್ 2 ಅವರ್ ಶೋನಲ್ಲಿ ಟಾಸ್ಕಲ್ಲಿ ಮಾಡೋದು ಮಾತ್ರ ತೋರಿಸ್ತಾರೆ, ಇಲ್ಲ ಜಗಳ ಆಡೋದು ಮಾತ್ರ ತೋರಿಸ್ತಾರೆ. ಅದರಲ್ಲಿ ಖುಷಿಯಾಗಿರೋದು ಅದೆಲ್ಲ ಸ್ವಲ್ಪ ಮಿಸ್ ಆಗುತ್ತೆ. ಅದು 24 ಗಂಟೆ ಇದರಲ್ಲೂ ಅಷ್ಟೇ, ಲೈವಲ್ಲೂ ಅಷ್ಟೇ ಒಂದೊಂದ್ಸಲ ತೋರಿಸಲ್ಲ ಅದನ್ನು. ಸೊ ಐ ಗೆಸ್ ಜಡ್ಜ್ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ನೀವು ಹೊರಗಡೆ ಬಂದಮೇಲೆ ನಿಮ್ಮದು ಎಪಿಸೋಡ್ ಏನಾದರೂ ನೋಡಿದ್ರಾ? ಯಾವಾಗ ಈಗ ಮಿಸ್ ಆಗಿದೆ ಬಂದೇ ಇಲ್ಲ ಅಂತ? ಹೌದು, ನಾನು ಒಂದು ಎಪಿಸೋಡ್ ನೋಡಿದೆ ಬಂದಾಗಿಂದ. ಸೊ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಬರೀ ಒಂದೇ ಎಪಿಸೋಡ್ ನೋಡಿದ್ದು ನಾನು. ತುಂಬ ಮಿಸ್ಸಿಂಗ್ ಇತ್ತು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಅವಾಗ ಗೊತ್ತಾಗಿದ್ದು ನನಗೆ ಆಚೆಗಡೆ ಜನರು ಏನಕ್ಕೆ ಬರೀ 1.5 ಅವರ್ ನೋಡ್ಬಿಟ್ಟು ಜಡ್ಜ್ ಮಾಡ್ತಾರೆ ಅಂತ. ಸೊ ಅದ್ರಲ್ಲಿ ತೋರಿಸೋದೇ ಕಮ್ಮಿ ಅದರಲ್ಲಿ. ಸೊ 24 ಅವರ್ಸ್ ಲೈವಲ್ಲೂ ಅಷ್ಟೇ ಅರ್ಧ ವಾಯ್ಸ್ ಬರುತ್ತೆ, ಅರ್ಧ ಮ್ಯೂಟ್ ಮಾಡೇ ಮಾಡ್ತಾರೆ ಅವರು. ಸೊ ಅದ್ರ ಜನರು ತಪ್ಪು ಅಲ್ಲ ಅದು ಆ್ಯಕ್ಚುಲಿ. ಸೊ ಒಳಗಡೆ ಹೋಗುವಾಗ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಓಡ್ತಾ ಇತ್ತು, ತಲೆಯಲ್ಲಿ ಏನೆಲ್ಲ ಆಲೋಚನೆ ಇತ್ತು ನಿಮ್ಮಲ್ಲಿ? ಯಾಕಂದರೆ ಆಮೇಲೆ ಮನೇಲಿ ಇದ್ದವರಲ್ಲಿ ನಿಮಗೆ ಮೊದಲಿಂದ ಯಾರಾದರೂ ಪರಿಚಯ ಇದ್ರಾ? ಹೋಗೋಕ್ಕಿಂತ ಮುಂಚೆ ನನಗೆ ನಾನು ಫುಲ್ಲು ಕಾಮಾಗೆ ಹೋದೆ, ಗಾಡಿನಲ್ಲಿ ಹೋಗ್ಬೇಕಾದ್ರೂ ಕಾಮಾಗೆ ಹೋದೆ. ಬಟ್ ಯಾವಾಗ ಸೆಟ್ಟಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಸೊ ಅವಾಗ ನನಗೆ ಒಂಥರ ಡಗ್ ಅಂತ ಆಯಿತು. ಏನು ಮಾಡ್ತೀನಿ, ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಹೋಗ್ತಾ ಇದ್ದೀನಿ. ಸೊ ಮನೆಯವರೆಲ್ಲ ಒಂದೇ ಸಲ ಹಾಕೊಂಡು ಅವಾಗ ನನಗೆ ಐಡಿಯಾ ಇರಲಿಲ್ಲ ಇನ್ನೊಂದು ವೈಲ್ಡ್ ಕಾರ್ಡ್ ನನ್ನ ಜೊತೆ ಇದ್ರು ಅಂತ. ಸೊ ನನಗೆ ಐಡಿಯಾ ಇದ್ದಿದ್ದು ಬರೀ ನಾನು ಒಬ್ಬಳೇ ಅಂತ ಅಂದ್ಕೊಂಡಿದ್ದೆ. ಸೊ ನಾನೇ ಈಸಿ ಟಾರ್ಗೆಟ್ ಆಗ್ಬಿಡ್ತೀನಿ ಎಲ್ಲರಿಗೂ. ಸೊ ಮನೇಲಿ ಹೇಗೆ ವೆಲ್ಕಮ್ ಮಾಡ್ತಾರೆ ನನ್ನ, ಸೊ ಅದೆಲ್ಲ ತುಂಬ ಓಡ್ತಾ ಇತ್ತು ನನಗೆ. ಅದು ಯಾವಾಗ ಸ್ಟೇಜ್ ಹತ್ರ ಹೋದಾಗ, ಲೈಕ್ ಸೆಟ್ ಹತ್ರ ಹೋದಾಗ. ಅದಾದಮೇಲೆ ಮನೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಸೊ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಯಿತು ನನಗೆ. ಆ್ಯಂಡ್ ಮನೆ ಒಳಗೆ ನನಗೆ ಮೈಕಲ್ ಅವರು ನೋಡಿದ್ದೀನಿ, ಆಚೆಗಡೆ ನಾವು ಎಲ್ಲ ಪಾರ್ಟೀಸಲ್ಲಿ ನೋಡಿದ್ವಿ. ಬಟ್ ಪರಿಚಯ ಅಷ್ಟು ಇಲ್ಲ, ಮಾತಾಡ್ತಿರ್ಲಿಲ್ಲ. ಅದು ಬಿಟ್ಟರೆ ವಿನಯ್ ಅವರು ಬಂದು ನಮ್ಮ ಫ್ರೆಂಡ್ ಅವ್ರ ಮ್ಯೂಚುವಲ್ ಫ್ರೆಂಡ್ ಆ ಥರ ಪರಿಚಯ ನನಗೆ. ಅದು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ನನಗೆ. ನೀತು ಅವ್ರು ಗೊತ್ತಿತ್ತು, ನೀತು ಅವ್ರು ತುಂಬ ಒಳ್ಳೆಯ ಫ್ರೆಂಡು. ಬಟ್ ನಾನು ಹೋಗೋಷ್ಟರಲ್ಲಿ ಅವ್ರು ಎಲಿಮಿನೇಟ್ ಆಗಿಬಿಟ್ಟಿದ್ರು. ಸೊ ಒಳಗಡೆ ಹೋದ್ಮೇಲೆ ನೀವು ಆಗಲೇ ಹೇಳ್ದಂಗೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಭಯ ಇತ್ತು ನಿಮಗೆ. ಸೊ ಸಹಜವಾಗಿ ನೀವೇನಾದರೂ ಅಂದ್ಕೊಂಡಿದ್ರ ಯಾರಾದರೂ ಒಬ್ಬರ ಜೊತೆ ಸ್ನೇಹ ಬೆಳೆಸೋಣ ಅಥವಾ ಒಂದು ಪರ್ಟಿಕ್ಯುಲರ್ ಗುಂಪು ಜೊತೆ ಬ್ರ್ಯಾಂಡ್ ಆಗೋಣ ಅಂತ ಮೊದಲೇನಾದ್ರು ಅನ್ಕೊಂಡು ಹೋಗಿದ್ರ? ಇಲ್ಲ, ಖಂಡಿತ ಇಲ್ಲ. ಬಿಕಾಸ್ ನಾನು ಹೋಗಿದ್ದು ನಾನು ಇಂಡಿವಿಜುವಲ್ ಗೇಮ್ ಆಡೋಕ್ಕೆ. ಆ್ಯಂಡ್ ಐ ಗೆಸ್ 2 ವಾರ ಅದನ್ನು ಪ್ರೂವ್ ಮಾಡ್ಕೊ ಬಂದಿದ್ದೀನಿ. ಸೊ ಅಲ್ಲಿ ಹೋದಾದ್ಮೇಲೆ ನಿಮಗೆ ಸ್ನೇಹಿತರಂತ ಆಗೇ ಆಗ್ತಾರೆ, ನೀವು ಒಬ್ಬರೇ ಇರೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಅಂತ ಆದಾಗ ಅದೊಂದು ಗ್ಯಾಂಗ್ ಅಂತ ಬಂದ್ಬಿಡುತ್ತೆ. ಇಲ್ಲ ಬೇರೆಯವ್ರ ಫ್ರೆಂಡ್ಶಿಪ್ನ ಅದು ಗ್ರೂಪ್ ಅಂತ ಕರೀತಾರೆ, ಇಲ್ಲ ನಮ್ಮ ಫ್ರೆಂಡ್ಶಿಪ್ನ ಗ್ಯಾಂಗ್ ಅಂತ ಕರೀತಾರೆ. ಐ ಗೆಸ್ ಒಂದೇ ಮನೇಲಿ ಇರಬೇಕಂದ್ರೆ ನೀವು ಫ್ರೆಂಡ್ಸ್ ಮಾಡ್ಕೊಬೇಕಾಗತ್ತೆ ಕೆಲವು ಜನಗಳನ್ನ. ಆ್ಯಂಡ್ ಸಪೋರ್ಟ್ ಅಂತ ಇರುತ್ತೆ, ಅದು ಆಟೋಮೆಟಿಕ್ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಂಡು ಅದು ಹೋದ್ರೆ ಏನೂ ಆಗಲ್ಲ ಅಲ್ಲಿ. ಸೊ ಮನೆಯೊಳಗೆ ಹೋಗೋ ಮುಂಚೆ ಬಿಗ್ ಬಾಸ್ ಕಾರ್ಯಕ್ರಮ ಅಂದರೆ ಎಪಿಸೋಡ್ಗಳನ್ನ ನೋಡ್ತಾ ಇದ್ರ, ಫಾಲೋ ಮಾಡ್ತಾ ಇದ್ರ, ಅಥವಾ ಕರೆ ಬಂದ್ಮೇಲೆ ನೋಡಿದ್ರ, ಅಥವಾ ಬ್ಲೈಂಡ್ ಆಗಿ ಹೋಗಿ ಹೇಳಿದ್ರ? ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಎಪಿಸೋಡ್ಗಳು ನೋಡಿರಲಿಲ್ಲ. ನನಗೆ ಸಡನ್ ಕಾಲ್ ಬಂದಿದ್ದರಿಂದ ನೋಡಲೇಬೇಕಾಯ್ತು ನನಗೆ. ಅದು ನಾನು 2-3 ಎಪಿಸೋಡ್ ಹಿಂದಿನ ಎಪಿಸೋಡ್ ನೋಡಿದ್ದೆ ನಾನು. ಅದ್ರ ಮುಂಚೆ ಎಲಿಮಿನೇಟ್ ಆದವ್ರದ್ದೆಲ್ಲ ಯಾರ್ದು ನೋಡಿರಲಿಲ್ಲ. ಸೊ ನೋಡಲೇಬೇಕು, ನಾನು ಯಾವಾಗ ಸೆಲೆಕ್ಟ್ ಆದೆ ಅಂತ ಕನ್ಫರ್ಮ್ ಆಯಿತು. ಸೊ ಅವಾಗ ನೋಡಲೇಬೇಕಾಗಿತ್ತು ನನಗೆ. ಒಳಗೆ ಹೋಗ್ಬೇಕಾದ್ರೆ ಐಡಿಯಾ ಬೇಕಿತ್ತು ಯಾರ್ಯಾರು ಹೇಗೆ ಆಡ್ತಿದ್ದಾರೆ, ಸೊ ಯಾರ್ಯಾರು ಹೇಗೆ ಅಂತ. ಸೊ 2-3 ಎಪಿಸೋಡ್ಸ್ ನೋಡಿದ್ದೆ. ಬಟ್ ಐ ಗೆಸ್ ಮುಂಚೆಯಿಂದನೇ ನೋಡ್ಕೊ ಬಂದಿದ್ದಿದ್ರೆ ನನಗಿನ್ನೂ ಐಡಿಯಾ ಇರ್ತಾಯಿತ್ತು ಹೇಗೆ ಗೇಮ್ ಆಡೋದು ಅಂತ, ಯಾರ ಜೊತೆ ಇರೋದು, ಸೊ ಯಾರು ಹೇಗೆ ಅಂತ ಗೊತ್ತಾಗ್ತಿತ್ತು. ಬಟ್ ಆದರೂ ಐ ಗೆಸ್ ಅದು ನನ್ನ ತಪ್ಪೂ ಅಲ್ಲ ಅಂತ ನಾನು ಹೇಳ್ಕೊತೀನಿ. ಬಿಕಾಸ್ ನನಗೂ ಸಡನ್ನಾಗೆ ಕಾಲ್ ಬಂದಿದ್ದು ಬಿಗ್ ಬಾಸ್ದು. ಸೊ 24 ಗಂಟೆ ಕೂತ್ಕೊಂಡು ನಾನು ನೋಡೋಕೆ ಆಗ್ತಿರ್ಲಿಲ್ಲ ಆ ಶೋನ. ಐ ಗೆಸ್ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಪ್ರಾಪರ್ ಜಡ್ಜ್ಮೆಂಟ್ ನೀವು ನೋಡಿದಾಗಲೂ ಸಿಗಲ್ಲ.
ಮನೆ ಒಳಗೆ ಹೋದಾಗಲೇ ಗೊತ್ತಾಗೋದು ನಿಮಗೆ ಯಾರು ಹೇಗೆ ಅಂತ. ಸೊ ಆಚೆಗಡೆ ನಾನು ಅನ್ಕೊಂಡು ಹೋಗಿದ್ದೆ ಬೇರೆ, ಬಟ್ ಮನೆ ಒಳಗೆ ಒಪಿನಿಯನ್ಗಳು ಚೇಂಜ್ ಆಗುತ್ತೆ ಅಲ್ಲಿ ಹೋಗಿದ ತಕ್ಷಣ. ಮೊನ್ನೆ ಬಿಗ್ ಬಾಸ್ನಲ್ಲಿ ಎಲ್ಲ ಅತಿರೇಕ ಆಯಿತು ಅಂತ ನಿಮ್ಗೆ ಅನಿಸ್ಲಿಲ್ವಾ ಮೇಡಮ್? ಆ ಟಾಸ್ಕ್ ಅಲ್ಲೂ ನೀವು ಇದ್ರಿ ಅನ್ಸುತ್ತೆ. ಇದು ಇದ್ರಿ ಖಾರದ ಪುಡಿ ಬೆರೆಸಿ ಸೋಪಿನ ಪುಡಿ ಸೇರಿಸಿ ಇನ್ನೊಬ್ಬರ ಮೇಲೆ ಎರಚಿದ್ದು ಸಿಕ್ಕಾಪಟ್ಟೆ ಹೊರಗಡೆ ಆಕ್ರೋಶ ಎಲ್ಲ ವ್ಯಕ್ತವಾಯ್ತು ಅದಕ್ಕೆ. ಸೊ ನಿಮ್ಮ ಪರ್ಸನಲ್ ಒಪಿನಿಯನ್ ಅದ್ರ ಬಗ್ಗೆ? ನನ್ನ ಪರ್ಸನಲ್ ಒಪಿನಿಯನ್ ಅಂತ ಬಂದಾಗ ಅದು ಟಾಸ್ಕ್ ಮಾಡಬೇಕಿತ್ತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಖಾರದ ಪುಡಿ ಹಾಕಿಲ್ಲ, ಅದು ಕುಂಕುಮ ಪೌಡ್ರ್ ಹಾಕಿದ್ದಿದ್ದು ಅವರು ಡ್ರೋನ್ ಪ್ರತಾಪ್ ಅವ್ರು ನನ್ನ ಮೇಲೆ. ಆ್ಯಂಡ್ ಚಿಲ್ಲಿ ವಾಟರ್ ಅಂತ ಏನು ಹೇಳ್ತಿದ್ದಾರೆ, ಅದು ಕೊತ್ತಂಬರಿ ಸೊಪ್ಪನ್ನ ಜಜ್ಜಿಬಿಟ್ಟು ಅದು ಮಾಡಿರೋದು ನನಗೆ ಎದುರ್ಸಕ್ಕೆ ಅಂತ, ನಾನು ಕಣ್ಣು ಮುಚ್ಚಿದೆ ಎದುರ್ಸಕ್ಕೆ ಅಂತ ಅವರು ಚಿಲ್ಲಿ ವಾಟರ್ ಅಂತ ಕಿರಿಸ್ತಾ ಇದ್ರು ಫಸ್ಟ್ ಆಫ್ ಆಲ್. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದೆ ಅವರು ಸೋಪ್ ಪುಡಿ ಹಾಕೋಕ್ಕೆ ನನ್ನ ಕಿವಿಗೆ ತಲೆ ಮೇಲೆ ಎಲ್ಲ. ಆ್ಯಂಡ್ ನಾವು ಅವ್ರಿಗೆ ಯೂಸ್ ಮಾಡಿದ್ದು ಬರೀ ಸೋಪ್ ಅಷ್ಟೇ. ಸೊ ಅವ್ರು ಏನು ಯೂಸ್ ಮಾಡಿದ್ರು ಅದೇ ಯೂಸ್ ಮಾಡಿದ್ದು. ನಾವು ಚಿಲ್ಲಿ ವಾಟರ್ ಅಂತ ಏನೋ ಕೊತ್ತಂಬರಿ ಸೊಪ್ಪು ನೀರು ಮತ್ತು ಕುಂಕುಮದ ವಾಟ್ರು ಅದೆಲ್ಲ ನಾವು ಯೂಸ್ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್. ಟಾಸ್ಕ್ ಅಂತ ಬಂದಾಗ ನಾನು ಆ ಟಾಸ್ಕ್ ಕುತ್ತಿ ಮಾಡಿದ್ದೀನಿ 1.5 ಅವರ್ 2 ಅವರ್ ಇದ್ದಿದ್ದು ಟಾಸ್ಕು. ಒಂದು ಅರ್ಧ ಗಂಟೆ ಬರೀ ಹುಡುಗರಿಗೆ ಟಾರ್ಗೆಟ್ ಮಾಡಿದ್ರು, ಇನ್ನೂ 1.5 ಅವರ್ ಬರೀ ನನಗೆ ಟಾರ್ಗೆಟ್ ಮಾಡಿದ್ದವರು. ಟಾಸ್ಕ್ ಮಾಡಬೇಕು ಅಂತಲೇ ನಾನು ಕೂತಿದ್ದೆ, ಬಿಕಾಸ್ ಆ ವಾರ ನಾನು ನಾಮಿನೇಷನಲ್ಲಿದ್ದೆ. ಪ್ರೂವ್ ಮಾಡ್ಕೊಳಕ್ಕೆ ನಂಗೆ ಒಂದೇ ಚಾನ್ಸ್ ಇದ್ದಿದ್ದು 2ನೇ ವಾರ. ಸೊ ಇಂಡಿವಿಜುವಲ್ ಟಾಸ್ಕ್ ಆಡಲೇಬೇಕಿತ್ತು ನನಗೆ. ಐ ಗೆಸ್ ಆ ವೀಕಲ್ಲಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಉತ್ತಮನೂ ಬಂದಿತ್ತು. ಸೊ ಆದರೂ ಎಲ್ಲೋ ಒಂದು ಕಡೆ ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಕನ್ನಡಕ್ಕೆ ಹಾಕೊಂಡು ಬಂದಾಗ ಹೊರಗಡೆ ಎಲ್ಲ ಸುಮಾರು ಜನ ಅಯ್ಯೋ ಕಣ್ಣಿಗೇನೋ ಆಗ್ಬಿಟ್ಟಿದೆ ಅಂತಲೇ ಅಂದ್ಕೊಂಡಿದ್ರು. ಅವ್ರ ಕಣ್ಣು ಹೇಗಿದೆ, ನಿಮ್ಗೇನು ಅನ್ಸುತ್ತವ? ಒಂದು ನಾನು ಯಾವಾಗ ನನಗೆ ಅವ್ರ ಕಣ್ಣಿಗೆ ಸೋಪ್ ಪೌಡ್ರ್ ಹಾಕಿದಾಗ ನಾನು ಕಣ್ಣು ಮುಚ್ಚಿದ್ದೆ. ಸೊ ಅದು ಜಸ್ಟ್ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತೀನಿ ನಾನು. ಲೈಕ್ ಸೋಪ್ ಪೌಡ್ರ್ ಇಲ್ಲ ಯಾರಾದರೂ ಹಾಕ್ಬೇಕಾದ್ರೆ ಕಣ್ಣು ಮೂಗು ಎಲ್ಲ ಮುಚ್ಕೊಬೇಕು. ಸೊ ಸಂಗೀತ ಅವರು ಬೇಕು ಅಂತಲೇ ಕಣ್ಣು ತೆಗಿತಾ ಇದ್ರು. ಸೊ ನಾವು ಎಷ್ಟು ಹೇಳಿದ್ರು ಕಣ್ಣು ಮುಚ್ಕೊಳ್ಳಿ ಅಂದರೆ ಕಣ್ಣು ಮುಚ್ಚಿಲ್ಲ ಅವರು. ಆ್ಯಂಡ್ ಅವ್ರಿಗೆ ಹಾಕಿದ್ದು ಬರೀ 15 ನಿಮಿಷ ನಾವು ನೀರು. ಸೊ 15 ನಿಮಿಷದಲ್ಲೇ ಅವರು ಕಣ್ಣು ತೆಗೆದು ಆ ನೀರು ಹೋಗಿದ್ದ ಕಾರಣದಿಂದ ಅವರು ಹಾಗೆ ಹಾಸ್ಪಿಟ್ಲಿಗೆ ಹೋದರು. ಬಟ್ ಅದು ಆದಮೇಲೆ ಬೇಜಾರಾಯಿತು ನಮಗೆ. ಯಾಕಂದರೆ 2 ದಿನ ಆಗಲಿ 3 ದಿನ ಆಗಲಿ ಬಂದಿಲ್ಲ ಅವರು. 4 ದಿನ ಆಗಿತ್ತು ಅನಿಸುತ್ತೆ ಅವ್ರು ಬರೋಷ್ಟರಲ್ಲಿ. ಅವಾಗ ಅನ್ಕೊತಿದ್ವಿ ಅಷ್ಟೊಂದು ಏನಾದ್ರು ಸೀರಿಯಸ್ ಆಗಿದೆಯಾ ಹಾಗೆ ಹೀಗೆ ಅಂತ. ಬಟ್ ಅವಾಗ ಗೊತ್ತಾಯ್ತು ಅವರು ಇಡೀ ಟಾಸ್ಕಲ್ಲಿ ಕಣ್ಣೇ ತೆಗೆದಿದ್ರು, ಅವರು ಕಣ್ಣು ಮುಚ್ತಾ ಇರಲಿಲ್ಲ ಅವರು ಅಂತ. ಅದಕ್ಕೆ ಆಗಿದ್ದು. ಡ್ರೋನ್ ಪ್ರತಾಪ್ಗೆ ನಾನು ಅಷ್ಟು ಹಾಕಕ್ಕೆ ಹೋಗಿಲ್ಲ ನೀರು, ನಾನು ನಾರ್ಮಲ್ ವಾಟರ್ ಹಾಕ್ತಿದ್ದೆ. ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಗೆ ಕಣ್ಣಿಗಿದಾಯ್ತು ಅಂತ ಅದು ನನಗೆ ಐಡಿಯಾನೂ ಇಲ್ಲ. ಈ ನಡುವೆ ಉತ್ತಮ ಪಡೆದುಕೊಂಡು ಆಮೇಲೆ ಮತ್ತೆ ಕಳಪೆ ಪಡೆದು ಜೈಲಿಗೆ ಬೇರೆ ಹೋಗ್ತಾರೆ. ಸೊ ಅದರ ಬಗ್ಗೆ ನಿರೀಕ್ಷೆ ಮಾಡಿದ್ರೆ ಕಳಪೆ ಸಿಗುತ್ತೆ ಅಂತ ಮಾಡಿದ್ದೆ. ಬಿಕಾಸ್ ಆ ವಾರ ಟಾಸ್ಕ್ ನನ್ನ ಟೈಪ್ ಟಾಸ್ಕ್ ಇರಲಿಲ್ಲ ಫಸ್ಟ್ ಆಫ್ ಆಲ್. ಕಳಪೆ ಬಂದಾಗ ಖುಷಿ ಆಗೋದೆ ನಾನು. ಬಿಕಾಸ್ ಒಂದು ಪರ್ಸ್ನಲ್ ವಾಶ್ರೂಮ್ ಸಿಗುತ್ತೆ ಆ್ಯಂಡ್ ಅಡುಗೆ ಮಾಡೋ ಇದಿರಲ್ಲ, ಕಷ್ಟ ಇರಲ್ಲ ಅಂತ. ಆ್ಯಂಡ್ ಹೋಗಿದ್ದೆ ನನಗೆ ಲಕ್ ಅನ್ಸುತ್ತೆ. ಹೋಗಿ ಮತ್ತೆ ಒಂದು ಸ್ಪೆಷಲ್ ಅಧಿಕಾರದಲ್ಲಿ ವಾಪಸ್ ಬಂದಿದ್ದು ಮನೆಯಿಂದ ಆಚೆ. ಆ್ಯಂಡ್ ಅದೇ ಜೈಲಲ್ಲಿ ಇರ್ಬೇಕಾದ್ರೆ ನನಗೆ ಸುದೀಪ್ ಸರ್ ಕೈ ಊಟ ತಿನ್ನೋ ಒಂದು ಭಾಗ್ಯ ಸಿಕ್ತು ಅಂತ ಅನ್ಕೊಂತೀನಿ. ನಾನು ತುಂಬ ಲಕ್ಕಿ ಅನ್ಕೊಂತೀನಿ. ಅದು ಸುದೀಪ್ ಸರ್ ಅವರ ಊಟದ ಬಗ್ಗೆ, ಯಾಕಂದ್ರೆ ಒಳ್ಳೆ ಕುಕ್ ಅವರು. ಸೊ ಎಷ್ಟೆಲ್ಲ ಟೇಸ್ಟಿ ಆಗಿತ್ತು ಅಂತ ನೀವು ಹೇಳಿ? ತುಂಬ ಟೇಸ್ಟಿ ಆಗಿತ್ತು ಆ್ಯಕ್ಚುಲಿ. ನಮಗೆ ನಾನ್ ವೆಜ್ ಸಿಕ್ತಿದ್ದಿದ್ದೆ ನಾವು ಲಕ್ಸುರಿ ಪಡ್ಕೊಂಡ್ರೆ ಅದು ಕಳ್ಕೊಂಡ್ವಿ 3-4 ಸಲ. ಸೊ ಆ ಟೈಮಲ್ಲಿ ಒಂದು ನಾನ್ ವೆಜ್ ಅಂತ ಸಿಕ್ಕಿದ್ರೆ, ಅದು ಪನ್ನೀರ್ಗೆ ಅಂತ ತುಂಬ ಜಗಳ ನಡೀತಾ ಇತ್ತು ಮನೇಲಿ. ಸೊ ವೆಜಿಟೇರಿಯನ್ ಅವ್ರಿಗೆ ಪನ್ನೀರ್ ಸಿಕ್ತು ಆ್ಯಂಡ್ ನಮಗೆ ಚಿಕನ್ ಸಿಕ್ತು ಆ್ಯಂಡ್ ಡೆಸರ್ಟು. ತುಂಬ ಜನರು ಅಲ್ಲಿ ಕಾಯ್ತಾ ಇದ್ರು, ಲೈಕ್ ಡೆಸರ್ಟ್ ಬೇಕು ನಮಗೆ, ಸ್ವೀಟ್ ಇಲ್ಲ ಮನೆ. ಎಲ್ಲರೂ ಸಕ್ಕರೆ ತಿನ್ನೋರು ಆ್ಯಕ್ಚುಲಿ. ಊಟ ಆದಮೇಲೆ ಒಬ್ಬರು ಒಂದೊಂದು ಸ್ಪೂನ್ ಸಕ್ಕರೆ ತಿನ್ನೋರು, ಡೆಸರ್ಟ್ ಇಲ್ಲ ಅಂತ. ಸಡನ್ ಆಗಿ ಅಷ್ಟು ಊಟ ಸಿಕ್ಕಿದಾಗ ತುಂಬ ಜನ ಖುಷಿ ಆಯಿತು ಆ್ಯಂಡ್ ತುಂಬ ಟೇಸ್ಟಿ ಆಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಸುದೀಪ್ ಸರ್ ಅಡುಗೆ. ಸೊ ಇದೆಲ್ಲದರ ನಡುವೆ ಇನ್ನೊಂದು ಪ್ರಮುಖವಾದ ವಿಚಾರ ನಿಮ್ಮದು ಯೋಗ. ಅದನ್ನು ನೀವು ಕೊನೆವರೆಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ನಿಮ್ಮ ಜೀವನದಲ್ಲಿ ಯೋಗನೂ ಮಾಡಲ್ಲ ಅನಿಸುತ್ತೆ. ನನ್ನ ಜೀವನದಲ್ಲಿ ಯೋಗನೂ ಮಾಡಿಲ್ಲ ಮುಂಚೆ ಆ್ಯಂಡ್ ಮಾಡೋದು ಇಲ್ಲ ಇದುವರೆಗೂ. ಇವಾಗ ಮುಂದೆನೂ ಮಾಡಲ್ಲ ನಾನು. ಸೊ ಆ ಟಾಸ್ಕ್ ಬಂದು ಮುಂಚೆನೇ ಬಿಗ್ ಬಾಸ್ ಅವರು ಕೊಟ್ಟು ಕಳಿಸಿರ್ತಾರೆ ನಮಗೆ ಏನೇನು ಸಿಲೆಬಸ್ಸು ಮಾಡಬೇಕು, ಯಾವ್ಯಾವ ಕ್ಲಾಸು ತಗೊಳ್ಳೋರಿಗೆ ಅಂತ. ಸೊ ನನಗೆ ಒಂದು 6 ಪಾಯಿಂಟ್ಸ್ ಕೊಟ್ಟಿದ್ರು. ನೀವು ಮಕ್ಳ ಕೈಯಲ್ಲೇ ಮಾಡಿಸ್ಬೇಕು ಆ್ಯಂಡ್ ಓಂ ಅನ್ನೋದ್ರ ಬದಲು ಪವಿ ಅಂತ ಅನ್ನಿಸ್ಬೇಕು, ಆ ಥರ ಎಲ್ಲ. ಸೊ ನಾನು ಅದಕ್ಕೆ ಹೆಂಗಿದ್ರು ನನಗೆ ಗೊತ್ತಿಲ್ಲ ಯೋಗ, ಗೊತ್ತಿರೋದೊಂದು ಸಂಗೀತ ಅವ್ರಿಗೆ ಮತ್ತು ಅವಿನಾಶ್ ಅವ್ರಿಗೆ. ಸೊ
ಗೊತ್ತಿರೋರ್ ಮುಂದೆ ನಾನು ಯೋಗ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅವ್ರ ಕೈಯಲ್ಲೇ ಮಾಡಿಸ್ದೆ. ಆಮೇಲೆ ಸುಮ್ಮನೆ ಯೋಗದು ಮನಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಮಾಡಿಸಿದ್ದು ನಾನು. ಐ ಗೆಸ್ ಅದೇ ನನಗೆ ಮುಳ್ಳಾಯ್ತು ಅಂತ ಅನ್ಸುತ್ತೆ. ಸೊ ಅವರು ನಾಮಿನೇಷನಲ್ಲಿ ಕೊಡ್ತಾ ಇದ್ದಿದ್ದು ರೀಸನ್ಗಳೇ ಅದು, ನಮ್ಮ ಕೈಯಲ್ಲೇ ಮಾಡಿಸಿದ್ರು ಅಂತ. ಬಟ್ ಅದು ಸಿಲೆಬಸ್ಸಲ್ಲಿ ಇತ್ತು, ಅದು ಮಾಡಿಸ್ಲೇಬೇಕಾಗಿತ್ತು, ಅದಕ್ಕೆ ಮಾಡಿಸಿದ್ದು ನಾನು. ಸೊ ಆಗಲೇ ನೀವು ಹೇಳ್ತಾ ಇದ್ರಿ ಒಬ್ಬ ವ್ಯಕ್ತಿ ಜೊತೆ ಕುಂತು ಮಾತಾಡಿದಾಗಲೇ ಅಥವಾ ಟೈಮ್ ಸ್ಪೆಂಡ್ ಮಾಡಿದಾಗಲೇ ಆ ವ್ಯಕ್ತಿ ಏನು ಅಂತ, ವ್ಯಕ್ತಿತ್ವ ಏನು ಅಂತ ಗೊತ್ತಾಗುತ್ತೆ, ಜಡ್ಜ್ ಮಾಡಬಾರ್ದು ಅಂತ. ಹೌದು. ಬಟ್ ವಿನಯ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಜಡ್ಜ್ಮೆಂಟಲ್ ಒಪಿನಿಯನ್ಗಳು ಆಗಲೇ ಇದೆ. ಸೊ ವಿನಯ್ ಅವ್ರ ಬಗ್ಗೆ, ವಿನಯ್ ಅವ್ರ ಜೊತೆ ನೀವು ಕಾಲ ಕಳೆದಿದ್ದೀರಾ. ಹೌದು. ಹೊರಗಡೆ ನೀವು ಕಳೆದಿದ್ದೀರಾ, ಮನೆ ಒಳಗಡೆ ಹೊರಗಡೆ ಕಳೆದಿಲ್ಲ ಅನ್ಕಲ್ಲ ಅವ್ರ ಜೊತೆ. ಮ್ಯೂಚುವಲ್ ಫ್ರೆಂಡ್, ಬಟ್ ನಾನು ಯಾವತ್ತೂ ಸಿಕ್ಕಿರ್ಲಿಲ್ಲ ಅವರಿಗೆ. ಸೊ ವಿನಯ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಹೋಗೋಕ್ಕಿಂತ ಮುಂಚೆನೂ ನನಗೆ ವಿನಯ್ ಅವ್ರು ತುಂಬ ಇಷ್ಟ ಆಯಿತು. ಅವ್ರು ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ರು. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ, ನಾನು ನೋಡಿದಾಗ ಒಂದು ಸ್ಪೋರ್ಟಿವ್ ಮೈಂಡ್ ಇಟ್ಕೊಂಡು ನಾನು ನೋಡಿದಾಗ ಆಚೆಗಡೆಯಿಂದ ಆಡಿಯನ್ಸ್ ಆಗಿ ನನಗೆ ಯಾವತ್ತೂ ವಿನಯ್ ಅಗ್ರೆಸಿವ್ ಅಂತ ಅನಿಸಿಲ್ಲ. ಗೇಮ್ ಅಂತ ಬಂದಾಗ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ಅಗ್ರೆಸಿವ್ ಆಗೇ ಆಗ್ತಾರೆ. ಅವ್ರು ಆಡೋ ಎನರ್ಜಿಗೆ ಅದು ಟಿ ವಿನಲ್ಲಿ ಇಲ್ಲ ಸ್ಕ್ರೀನಲ್ಲಿ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಅದು. ಬಟ್ ನಾವು ಎದುರುಗಡೆ ಕುಂತು ನೋಡಿದಾಗ ಅದು ಬರೀ ಗೇಮ್ ಟೈಮಲ್ಲಿ ಮಾತ್ರ ಇರುತ್ತೆ ಅದು. ಯಾಕಂದರೆ ಆಪೋಸಿಟಲ್ಲಿ ಬರೋ ಟೀಮು ಅಷ್ಟೇ ಅಗ್ರೆಸಿವ್ ಆಗಿ ಬರ್ತಾರೆ. ಸೊ ಡೆಫಿನೆಟ್ಲಿ ಈ ಕಡೆ ಟೀಮು ಅದೇ ಅಗ್ರೆಸಿವಲ್ಲಿ ಆಡಬೇಕಾಗುತ್ತೆ. ಅದು ಬಿಟ್ಟೆ ಪರ್ಸ್ನಲ್ ಆಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಎಮೋಷ್ನಲ್ ಪರ್ಸನ್ನು ಮತ್ತು ಎಷ್ಟು ಗುಡ್ ಹಾರ್ಟೆಡ್ ಪರ್ಸನ್ ಅಂತ. ಸೊ ಐ ಗೆಸ್ ಅದನ್ನೇ ಮತ್ತೆ ನಾನು ಹೇಳ್ತೀನಿ, 1.5 ಅವರ್ 2 ಅವರ್ ನೋಡ್ಬಿಟ್ಟು ಯಾರು ಜಡ್ಜ್ ಮಾಡಬೇಡಿ ನೀವು. ಅವ್ರು ಆಚೆ ಬಂದಾಗ ಅವ್ರ ಜೊತೆ ಕೂತು ಮಾತಾಡಿ, ಅವಾಗ ಗೊತ್ತಾಗುತ್ತೆ ನೀವು ಯಾರ್ಯಾರು ವಿನಯ್ ಅಗ್ರೆಸಿವ್ ಇಲ್ಲ ಬೇರೆ ಏನೆಲ್ಲೋ ಹೇಳ್ತಾರೆ, ಅವ್ರ ಒಪಿನಿಯನ್ನೇ ಚೇಂಜ್ ಆಗಿಬಿಡುತ್ತೆ ಡೆಫಿನೆಟ್ಲಿ. ಸೊ ಬಳೆ ವಿಚಾರ ಆದಮೇಲೆ ವಿನಯ್ ಅವ್ರ ಬಗ್ಗೆ ತುಂಬಾ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು, ಆಮೇಲೆ ಒಪಿನಿಯನ್ ಕೂಡ ಹೊರಬಂತು. ಬಟ್ ನೀವು ಆ ವಿಚಾರನ ಅವ್ರಿಗೆ ಹೇಳಿದ್ರಿ ಕೂಡ ಮನೆಯಲ್ಲಿ. ಆ ನಂತರ ಅವರು ಕಣ್ಣೀರು ಕೂಡ ಹಾಕಿದ್ರು, ಮನೆಯಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳಾಗಿದೆ ಅಂತ. ಬೇಜಾರು ಇದೆಯಾ ಆ ವಿಚಾರದಲ್ಲಿ ನಿಮಗೆ? ಫಸ್ಟ್ ಆಫ್ ಆಲ್ ನಾನು ಬಳೆ ಟಾಸ್ಕ್ ನೋಡಿಲ್ಲ. ಆ್ಯಂಡ್ ನಾನು ಒಳಗೆ ಹೋಗಿ ಫಸ್ಟ್ ಡೇ ಅದು. ಸೊ ಎಲ್ಲರಿಗೂ ಅದು ಕ್ಯೂರಿಯಾಸಿಟಿ ಇರುತ್ತೆ, ಆಚೆಗಡೆಯಿಂದ ಬಂದಿರೋರು ಕೇಳೋಣ ಏನು ನಡೀತಿದೆ, ನಾವು ಹೇಗೆ ಕಾಣಿಸ್ತಿದ್ದೀವಿ ಟಿ ವಿನಲ್ಲಿ, ಸೊ ಜನರು ಹೇಗೆ ತಗೊತಿದ್ದಾರೆ ನಮ್ಮನ್ನು ಅಂತ ಅದೆಲ್ಲ ಕೇಳಕ್ಕೆ ಟ್ರೈ ಮಾಡಿದ್ರು. ಅದನ್ನೆಲ್ಲ ಹೇಳಿಲ್ಲ ನಾನು. ಬಟ್ ಸ್ನೇಹಿತರು ಸ್ವಲ್ಪ ತುಂಬ ಫೋರ್ಸ್ ಮಾಡಿದ್ರು, ಲೈಕ್ ಏನು ನಡೀತಿದೆ, ಹೇಗೆ ನಡೀತಿದೆ, ಹಾಗೆ ಹೀಗೆ ಅಂತ. ಸೊ ಆ ಟೈಮಲ್ಲಿ ನಾನು ವಿನಯ್ ಅವ್ರಿಗೆ ಬಟ್ ನನಗೆ ಅದು ಇನ್ನೂ ತಲೆಯಲ್ಲಿ ಓಡ್ತಾ ಇತ್ತು, ಒಳಗಿಂದ ಆಚೆಯಿಂದ ಒಳಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ. ಫ್ಯಾಮಿಲಿ ಬಗ್ಗೆ ಹೇಳ್ಬೋದಿತ್ತಾ, ಇಲ್ಲ ಆಚೆ ಕಡೆದು ಬರೀ ನ್ಯೂಸ್ಗಳು ಹೇಳ್ಬೋದಿತ್ತಾ, ಅದು ಐಡಿಯಾ ಇರಲಿಲ್ಲ ನನಗೆ ಆ ಟೈಮಲ್ಲಿ. ಯಾವುದೋ ಒಂದು ವಿಡಿಯೋ ನೋಡಿದ್ದೆ ಆವಾಗ ಹೋಗೋಕ್ಕಿಂತ ಮುಂಚೆ. ಯಾವಾಗ ನಾನು ಬಿಗ್ ಬಾಸ್ ಹೋಗ್ತಿದ್ದೀನಿ ಅಂದಾಗ ಬಿಗ್ ಬಾಸ್ನ ಫಾಲೋ ಮಾಡಿದಾಗ ಅದೊಂದು ವಿಡಿಯೋ ಬಂದಿತ್ತು ನನಗೆ. ಸೊ ಅವರು ವೈಫ್ ಅಳ್ತಾ ಇದ್ದಿದ್ದು, ಆ ವಿಡಿಯೋನ ನಾನು ನೋಡಿದ್ದೆ ಅಂತ ಇವ್ರಿಗೆ ಹೇಳಿದ್ದೆ ಅಷ್ಟೇ ನಾನು ವಿನಯ್ ಅವರಿಗೆ. ಒಂದು ವಿಡಿಯೋ ನೋಡಿದೆ, ಅದು ನಿಮ್ಮ ವೈಫ್ ಅಳ್ತಾ ಇದ್ದಿದ್ದು ಅಂತ. ಅವ್ರು ಅವಾಗ ಕೇಳಿದ್ದು ಲೈಕ್ ಯಾವ ರೀಸನ್ಗೆ, ಬಳೆ ರೀಸನ್ಗಾ ಅಂತ ಕೇಳಿದ್ರು. ನಾನು ಅಂದ್ಕೊಂಡೆ ಮೈಟ್ ಬಿ ಅದೇ ಇರ್ಬೋದು ಅಂತ ಅಂದ್ಕೊಂಡೆ, ಬಿಕಾಸ್ ಅವ್ರು ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ಬೇಕಾರೆ ಮೈಟ್ ಬಿ ಇರ್ಬೋದು ಅಂತ ಅಂದ್ಕೊಂಡೆ ನಾನು. ಬಟ್ ಆ ಟಾಸ್ಕ್ದು ಏನು ನಡೀತು ಏನು ಅಂತ ನಾನು ನೋಡಿಲ್ಲ, ನಾನು ಇರ್ಬೋದು ಅಂತ ಅಂದಿದ್ದಷ್ಟೇ. ಸೊ ಅದು ಅಂದಾದಮೇಲೆ ಅವರು ಯಾವಾಗ ವಾಶ್ರೂಮ್ಗೆ ಹೋಗಿ ಹತ್ರು ಏನೂ ಗೊತ್ತಿಲ್ಲ ನಮಗೆ. ಸುದೀಪ್ ಸರ್ ಹೇಳ್ದಾಗಲೇ ನಮಗೂ ಗೊತ್ತಾಗಿದ್ದು. ಆ್ಯಂಡ್ ತುಂಬ ಬೇಜಾರಾಯಿತು ನನಗೆ ಫಸ್ಟ್ ಆಫ್ ಆಲ್. ಬಟ್ ಆದ್ರೂ ಅವ್ರಿಗೆ ಆ ಎಮೋಷ್ನಲ್ನ ಆಚೆ ತರಬೇಕಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಸೊ ತಂದರು, ಅದು ಆಮೇಲೆ ಮತ್ತೆ ಸ್ಟ್ರಾಂಗ್ ಆದರು ಅವರು. ಬಟ್ ಹೇಳಿದಂತೂ ಡೆಫಿನೆಟ್ಲಿ ನಂಗೆ ತುಂಬ ಬೇಜಾರು ಅನಿಸಿದೆ. ಸೊ ಎಲ್ಲೋ ಒಂದು ಕಡೆ ನಿಮಗೆ ವಿನಯ್ ಅವ್ರನ್ನ ನಮ್ರತಾ ಶ್ಯಾಡೋ ಥರ ಫಾಲೋ ಮಾಡ್ತಾ ಇದ್ದಾರೆ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ? ಪ್ರೊಟೆಕ್ಟ್ ಅಂತ ಅನಿಸಿಲ್ಲ ನನಗೆ. ಬಟ್ ನಮ್ರತಾ ಅವರು ನಾನು ಹೋಗೋಕ್ಕಿಂತ ಮುಂಚೆ ನಾನು ನೋಡಿದ ಮಟ್ಟಿಗೆ ಅವರು ಬರೀ ಆ ಗುಂಪಲ್ಲೇ ಲೈಕ್ ಆಡ್ತಾ ಇದ್ದಿದ್ದು ಕಾಣಿಸ್ತು, ಇಂಡಿವಿಜುವಲ್ ಗೇಮ್ ಕಾಣಿಸ್ತಿರ್ಲಿಲ್ಲ ಅವ್ರದ್ದು. ಸೊ ಅದಕ್ಕೆ ನಾನು ಒಳಗೆ ಹೋದಾಗ ನಾನು ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದೆ, ನಾನು ತುಂಬ ವಿನಯ್ ಶ್ಯಾಡೋದಲ್ಲೇ ಕಾಣಿಸ್ತಾ ಇದ್ದೀರಾ ನೀವು, ಸೊ ಇಂಡಿವಿಜುವಲ್ ಗೇಮ್ ಆಡಿ ಅಂತ. ಆ್ಯಂಡ್ ತನಿಷಾ ಅವ್ರ ಹಾಸ್ಪಿಟ್ಲಿಗೆ ಹೋದಾಗ ತನಿಷಾ ಅವ್ರ ಜಾಗದಲ್ಲಿ ನಿಂತು ಕ್ಯಾಪ್ಟನ್ಸಿ ಗಂಟ ಬಂದು ಉತ್ತಮನೂ ತಗೊಂಡ್ರು, ಇಂಡಿವಿಜುವಲ್ ಆಗಿ ಆಡಿದ್ದು. ಅದು ವಿನಯ್ ಅವ್ರನ್ನ ಬಿಟ್ಟು ಬೇರೆ ಗ್ರೂಪ್ಗೆ ಸೇರಿ ಇಂಡಿವಿಜುವಲ್ ಆಗಿ ಆಡಿದ್ದವರು. ಸೊ ಐ ಗೆಸ್ ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು. ಸೊ ವಿನಯ್ ಅವ್ರನ್ನ ಸಪೋರ್ಟ್ ಮಾಡಿದವರೆಲ್ಲರೂ ಒಬ್ಬೊಬ್ಬರಾಗೆ ಆಚೆ ಬರ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಖಂಡಿತ ಇಲ್ಲ. ಬಿಕಾಸ್ ವಿನಯ್
ಅವರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಅದಕ್ಕೆ ಎಲ್ಲರೂ ನಾವೆಲ್ಲ ಅವ್ರ ಜೊತೆನೇ ಇರ್ತೀವಿ. ಅವ್ರ ಜೊತೆ ಮಾತಾಡೋಕ್ಕೆ ತುಂಬ ಕಂಫರ್ಟ್ ಇರುತ್ತೆ ನಮಗೆ ಬೇರೆಯವ್ರಿಗಿಂತ. ಆ್ಯಂಡ್ ಅವ್ರ ಜೊತೇಲಿ ಇರೋರೆಲ್ಲ ಆಚೆ ಹೋಗೋದಕ್ಕೆ ಕಾರಣ ನಾವುಗಳು ಮಾಡಿರೋ ಟಾಸ್ಕ್ ಮೇಲೆ ಇರುತ್ತೆ. ಸೊ ಆ ವಾರ ಏನು ನಾವು ಅಷ್ಟು ಟಾಸ್ಕ್ ಮಾಡಿಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಆ ವಾರ ಡೆಫಿನೆಟ್ಲಿ ನಾವು ಕಳಪೆ ತಗೊಂಡು ಇಲ್ಲ ವೋಟ್ ಕಮ್ಮಿ ಸಿಕ್ಕಿ ಎಲಿಮಿನೇಟ್ ಆಗೇ ಆಗ್ತೀವಿ. ವಿನಯ್ ಅವ್ರ ಗ್ರೂಪು ಅಂತ ಹೇಳಿ ಎಲಿಮಿನೇಟ್ ಆಗಲ್ಲ ನಾವು. ಸೊ ವಿನಯ್ ಮತ್ತೆ ಸಂಗೀತ ಅವ್ರದ್ದು ಏನಿರುತ್ತೆ ಮೇಡಮ್, ಯಾವಾಗಲೂ ಜಗಳ 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 ಅದು ಅವ್ರದ್ದು ನಡೀತಾನೆ ಇರುತ್ತೆ. ಫ್ರೆಂಡ್ಸು ಅಂತ ಬಂದಾಗ ಜಗಳ ಆಗ್ತಾನೆ ಇರುತ್ತೆ. ಬಟ್ ಪ್ರವೋಕ್ ಮಾಡ್ತಾರೆ ತುಂಬ ಅವರು ಜಗಳ ಮಾಡೋದಕ್ಕೆ ಸಂಗೀತ ಅವರು. ಸೊ ಐ ಗೆಸ್ ವಿನಯ್ ಅವ್ರದ್ದು ತಪ್ಪಿಲ್ಲ. ಸುಮ್ಮನೆ ಇದ್ದವ್ರನ್ನ ಕೆಣಕಿದ್ರೆ ಇವರು ಸುಮ್ಮನೆ ಬಿಡಲ್ಲ. ಸೊ ಐ ಗೆಸ್ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕಿಂತ ಮೊದಲು ಸಂಗೀತ ಅವ್ರ ಮೇಲೆ ನಿಮ್ಗೊಂದು ಅಭಿಮಾನ ಇತ್ತು, ಹೌದು, ಅಂದ್ರೆ ಒಲವಿತ್ತು. ಹೌದು. ಆದ್ರೆ ಅದು ಮನೆಯೊಳಗೆ ಕಾಲಿಟ್ಟ ತಕ್ಷಣನೇ ನುಚ್ಚು ನೂರಾಯ್ತು. ಸೊ ಕಾರಣ ಏನು ಅಂತ? ಕಾರಣ ಏನು ಅಂದರೆ ನಾನು ಅವ್ರನ್ನ ಹೋಗೋದಕ್ಕಿಂತ ಮುಂಚೆ ತುಂಬ ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಿಲ್ಲ. ಒಂದು ಹೆಣ್ಣುಮಗಳು ಓಪನ್ ಆಗಿ ಎಲ್ಲ ಮಾತಾಡ್ತಾರೆ. ಸೊ ಆ ಥರ ತುಂಬ ಇದ್ರಾಗ ಪಾಸಿಟಿವ್ ಇದ್ರಲ್ಲಿ ಹೋಗಿದ್ದೆ. ಬಟ್ ಫಸ್ಟ್ ವೀಕ್ ಆಡಿದಾಗ ಚೆನ್ನಾಗೇ ಇದ್ರು. ಬಟ್ ಸೆಕೆಂಡ್ ವೀಕ್ ಹೋಗ್ತಾ 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 ತುಂಬ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು ಅವರು. ಯಾವಾಗ ಈ ಸೋಪ್ ನೀರು ಟಾಸ್ಕ್ ಎಲ್ಲ ಆಯಿತು, ಸೊ ಅವಾಗಿಂದ ಸ್ವಲ್ಪ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು. ಸೊ ಆ್ಯಂಡ್ ಸುಮ್ಮನೆ ಕೂತ್ಕೊಳ್ಳೋದು, ಎಲ್ಲೇ ಹೋದ್ರೂ ಯಾರಾದರೂ ಕ್ರಾಸ್ ಮಾಡಿದ್ರೆ ಅವ್ರನ್ನ ಪ್ರವೋಕ್ ಮಾಡೋದು. ಸೊ ಆ ಥರ ನಡೀತಾ ಇತ್ತು. ಸೊ ಅದನ್ನ ನೋಡ್ಕೊಂಡು ನನಗೆ ಇರೋಕ್ಕಾಗಿಲ್ಲ. ಸೊ ಬಿಕಾಸ್ ಆಚೆಗಡೆ ನೋಡ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ಲೈಕ್ 1.5 hour ಇದ್ರಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ಮನೆ ಒಳಗೆ ಇದ್ದು ನೋಡಿದಾಗ ಗೊತ್ತಾಯಿತು ಕೆಲವ್ರಿಗೆ ಏಂತಕ್ಕೆ ಸುಮ್ಮನೆ ಕೋಪ ಬರುತ್ತೆ ಅಂತ. ಸೊ ಅವ್ರು ಮಾಡೋ ರೀತಿಯಿಂದ ಸುಮ್ಮನೆ ಕೋಪ ಬರುತ್ತೆ ಎಲ್ಲರಿಗೂ. ಸೊ ಅದು ಯಾರಿಗೂ ತೋರಿಸಲ್ಲ, ಅದು ಯಾರಿಗೂ ಗೊತ್ತಾಗೋದು ಇಲ್ಲ. ಅದು ನಿಮಗೆ ಸಂಗೀತ ಅವರಿಂದ ಏನಾದರೂ ಹರ್ಟ್ ಆಗಿತ್ತು? ಸಂಗೀತ ಅವರಿಂದ ಹರ್ಟ್ ಅಂತ ಆಗಿಲ್ಲ. ಬಟ್ ಸೇಮ್ ನೀರ್ ಟಾಸ್ಕ್ನಲ್ಲೇ ಅವರು ಮತ್ತು ತನಿಷಾ ಅವರು ಹಿಂದೆಗಡೆ ನಡೀತಿರೋ ಜಗಳ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಆ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದು ಸಂಗೀತ ಅವ್ರನ್ನ ಹೊರತುಪಡಿಸಿದ್ರೆ ನಮ್ರತಾ, ತನಿಷಾ ಮತ್ತೆ ಸಿರಿ, ಇವರಲ್ಲಿ ನಿಮಗೆ ತುಂಬ ಯಾರಾದರೂ ಬೇಜಾರು ಮಾಡಿದಾರ? ಯಾರನ್ನಾದ್ರು ನೋವಾಗಿದೆ? ತನಿಷಾ ಅವರು. ಸೊ ಅದೇ ಸೇಮ್ ನೀರ್ ಟಾಸ್ಕಲ್ಲೇ ಸೇಮ್ ರೀಸನ್, ಸಂಗೀತ ತನಿಷಾ ಇಬ್ರು ಜೊತೆಲೇ ಸೇರ್ಕೊಂಡು ಮಾಡಿದ್ದು. ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಮೈಕಲ್, ಡ್ರೋನ್ ಪ್ರತಾಪ್, ಸ್ನೇಹಿತು, ಇವರಲ್ಲಿ ಯಾರು ಬೆಸ್ಟು, ಯಾರು ವರ್ಸ್ಟು? ನಿಮಗೆ ಯಾರಿಂದ ನೋವಾಗಿತ್ತು? ನನಗೆ ಯಾರಿಂದನೂ ನೋವಾಗಿಲ್ಲ ಹುಡುಗರಲ್ಲಿ. ಸೊ ಬೆಸ್ಟು ಅಂತ ಬಂದಾಗ ಡೆಫಿನೆಟ್ಲಿ ವಿನಯ್. ಕಾರ್ತಿಕ್ ಅವರು ಅಷ್ಟೇ, ಅವ್ರ ಗೇಮ್ನ ಚೆನ್ನಾಗಿ ಆಡ್ತಿದ್ದಾರೆ ಅವರು. ವರ್ಸ್ಟು ಅಂತ ಬಂದಾಗ ತುಕಾಲಿ ಸಂತೋಷ್ ಅವ್ರನ್ನ ತಗೊತೀನಿ. ಬಿಕಾಸ್ ಅವರು ಎಷ್ಟೇ ಎಂಟರ್ಟೈನ್ ಮಾಡಿದ್ರು, ಕಾಮಿಡಿ ಮಾಡಿದ್ರು ಅವರಲ್ಲಿ ಅದೊಂದು ಇದಿದೆ. ನನಗೆ ಅವ್ರಿಗೆ ಯಾರಾದರೂ ನಾಮಿನೇಟ್ ಮಾಡಿದ್ರೆ ಅವ್ರಿಗೆ ಮಾಡ್ತಾರೆ, ಇನ್ನೊಬ್ರಿಗೆ ಯಾರು ನಾಮಿನೇಟ್ ಮಾಡಿದಾರೆ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಅವರು ವಿತೌಟ್ ರೀಸನ್, ನಮ್ಮ ರೀಸನ್ ಇದ್ದು ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಅವರು ಆ ಕೋಪದಲ್ಲೇ ಮತ್ತೆ ಅವರು ಇದು ಮಾಡ್ತಾರೆ. ಅದೊಂದು ಏನು ಹೇಳ್ತಾರೆ, ತಪ್ಪು ಮಾಡಿಲ್ಲ ಅಂದರೂ ನಾವು ಆ ದಿನ ಟಾಸ್ಕ್ ಎಲ್ಲ ಚೆನ್ನಾಗಿ ಬಂದ್ರೂ ಅವರು ನಮಗೆ ನಾಮಿನೇಟ್ ಮಾಡ್ತಾರೆ. ಆ ಥರ ಅದೊಂದು ಇಷ್ಟ ಆಗಿಲ್ಲ ನನಗೆ. ತುಕಾಲಿ ಸಂತೋಷ್ ಅವ್ರ ಜೊತೆ ಮನಸ್ತಾಪಕ್ಕೆ ಕಾರಣ ಏನು? ಮನಸ್ತಾಪಕ್ಕೆ ಕಾರಣ ಅದೇ, ನಾವು ಏನೇ ಮಾಡಿದ್ರು ಮನೇಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಒಂಚೂರು ಇನ್ವಾಲ್ವ್ಮೆಂಟ್ ಇಲ್ಲ. ಬಾತ್ರೂಮ್ ಒಂದು ತೊಳೆಯೋದೊಂದು ಕೊಟ್ಟಿರೋದು ಅವ್ರಿಗೆ ಕೆಲಸ, ಅದನ್ನು ಕರೆಕ್ಟಾಗಿ ಮಾಡಲ್ಲ. ಅದು ಬಿಟ್ಟರೆ ಬಾಲ್ಕನಿನಲ್ಲಿ ಹೋಗಿ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಎಲ್ಲರ ಬಗ್ಗೆ ಮಾತಾಡೋದು, ಎಲ್ಲರ ಬಗ್ಗೆ ಜಡ್ಜ್ಮೆಂಟ್ ಕೊಡೋದು, ಅದೇ ಕೆಲಸ ಆಗೋಗಿತ್ತು ಅವ್ರದ್ದು. ಆ್ಯಂಡ್ ನಾನು ಆಚೆಯಿಂದ ನೋಡ್ಕೊಂಡು ಹೋಗಿದ್ದೆ, ನನ್ನ ಫ್ರೆಂಡ್ ನೀತು ಬಗ್ಗೆನೇ ತುಂಬ ಮಾತಾಡಿದ್ರು. ಸೊ ಅದು ನನಗೆ ತಲೆನಲ್ಲೇ ಇತ್ತು ನನಗೆ, ಇವರಿಬ್ಬರು ಹೇಗೆ ಅಂತ, ವರ್ತೂರು ಮತ್ತು ತುಕಾಲಿ ಅವ್ರು ಜಾಸ್ತಿ ಮಾತಾಡೋದು, ವರ್ತೂರು ಅವ್ರು ಕೇಳಿಸ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಅಡುಗೆ ಮನೇಲೂ ಅಷ್ಟೇ ನನಗೂ ಅವ್ರಿಗೂ ಸ್ವಲ್ಪ ಬರ್ತಿರ್ಲಿಲ್ಲ. ಸೊ ಅಡುಗೆ ಮಾಡ್ಬೇಕಾದ್ರೆ ಇನ್ನು ಕುಕ್ಕರು ಮುಚ್ತಿರ್ಲಿಲ್ಲ ನಾವು. ಯಾವಾಗಲೂ ಬಂದು ಅಡುಗೆ ಆಯ್ತಾ ಅಂತ ಕೇಳೋದು. ಅದು ಅಡುಗೆ ಮಾಡೋರ್ಗೂ ಇರಿಟೇಟ್ ಆಗ್ತಾ ಇತ್ತು. ಯಾಕಂದರೆ ನಾವು ಟಾಸ್ಕ್ ಮಧ್ಯದಲ್ಲೇ ಬಂದು ಅಡುಗೆ ಮಾಡಿ ಹೋಗ್ತಾ ಇದ್ದಿದ್ದು. ಸೊ ಕೆಲಸ ಏನು ಮಾಡದೆ ಬಂದು ಆರ್ಡರ್ ಮಾಡೋದು, ಅದು ನನಗಿಷ್ಟ ಆಗ್ತಾ ಇರಲಿಲ್ಲ. ಸೊ ಅದ್ರ ವಿಷಯವಾಗಿ ನಮ್ಮಿಬ್ರಿಗೂ ಸ್ವಲ್ಪ ಜಗಳ ಆಗಿತ್ತು. ಅದು ಬಿಟ್ಟರೆ ಬೇರೆ ಏನಿಲ್ಲ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ನಿಮ್ಮ ಪ್ರಕಾರ ಕಾರ್ತಿಕ್, ವಿನಯ್, ಸಂಗೀತ, ತನಿಷಾ ಇವರಲ್ಲಿ ಯಾರು ತುಂಬ ಡಾಮಿನೇಟ್? ತನಿಷಾ. ಎಂತಕ್ಕೆ ಅಂದರೆ ನಾನು ಕೇಳ್ಪಟ್ಟಂಗೆ, ನಾನು ಹೋಗೋದಕ್ಕಿಂತ ಮುಂಚೆ
ತನಿಷಾ ಅವರು ಕಿಚನಲ್ಲಿ ತುಂಬ ಡಾಮಿನೇಟ್ ಮಾಡ್ತಾರೆ. ಅಷ್ಟಾಕಿ ಇಷ್ಟಾಕಿ ಆ ಥರ ಆರ್ಡರ್ ಮಾಡ್ತಾರೆ, ಎಲ್ಲರಿಗೂ ಕಿಚನ್ನಲ್ಲಿ ಬರಕ್ಕೆ ಬಿಡಲ್ಲ ಆ ಥರ ಅಂತ ಕೇಳ್ಪಟ್ಟಿದ್ದೆ. ಬಟ್ ನಾನು ಹೋಗಿ 2ನೇ ದಿನವೇ ಅವರು ಹಾಸ್ಪಿಟಲಲ್ಲಿದ್ದರು ಟಾಸ್ಕ್ ಆದಮೇಲೆ. 4-5 ದಿನ ನಮಗೆ ಬಾಂಡ್ ಆಗೋ ಇದು ಸಿಕ್ಕಿಲ್ಲ. ಸೊ ಅವ್ರ ಜಾಗದಲ್ಲಿ ನಿಂತು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ. ಆ್ಯಂಡ್ ಅವ್ರು ಬರೋಷ್ಟರಲ್ಲಿ ಕಿಚನ್ ನನ್ನ ಕೈಯಲ್ಲಿತ್ತು. ಸೊ ಐ ಗೆಸ್ ಅದಾದಮೇಲೆ ಡಾಮಿನೇಟ್ ಅಂತ ಅನಿಸಿದೆ ಕೆಲವು ಟಾಸ್ಕ್ಗಳಲ್ಲಿ. ಅದು ಬಿಟ್ಟರೆ ಬೇರೆ ಎಲ್ಲೂ ಅನಿಸಿಲ್ಲ, ಬೇರೆ ಯಾರೂ ಇಲ್ಲ. ಸಂಗೀತ ಸಮ್ಟೈಮ್ಸ್ ಕಾರ್ತಿಕ್ ಜೊತೆ ಇದ್ದಾಗ ಡಾಮಿನೇಟ್ ಅಂತ ಅನಿಸುತ್ತೆ ನಮಗೆ. ಅದು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸೊ ಪವಿ ಅವರು ಕಂಡಂತೆ ಡ್ರೋನ್ ಪ್ರತಾಪ್ ಹೇಗೆ? ತುಂಬ ಸೈಲೆಂಟಾಗಿ ಇರ್ತಾ ಇದ್ರು. ಬಟ್ ಆ ಹಾಸ್ಪಿಟಲ್ಗೆ ಹೋಗಿ ಬಂದಾದ್ಮೇಲೆ ಗೊತ್ತಿಲ್ಲ ಏನು ಚೇಂಜಸ್ ಆಗಿದೆ ಅವರಿಬ್ಬರಲ್ಲಿ ಅಂತ. ಅಕ್ಕ ತಮ್ಮ ಆಗ್ಬಿಟ್ಟಿದ್ದಾರೆ ಇವಾಗ ಇಬ್ರು. ಸೊ ಮುಂಚೆ ಇಲ್ದಿದ್ದ ರಿಲೇಷನ್ಶಿಪ್ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ ಆಗಿದೆ. ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಿಂದ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಥರನೇ ಆಗ್ಬಿಟ್ಟಿದ್ದಾರೆ ಪ್ರತಾಪ್ ಅವರು. ಅವರಾಗಿಲ್ಲ ಅದು. ಯಾಕಂದರೆ ಅವರು ಅದೇ ಥರ ಸೈಲೆಂಟ್ ಆಗಿದ್ದು ಗೇಮ್ ಆಡ್ಕೊಂಡು ಹೋಗ್ತಾ ಇದ್ದಿದ್ರೇ ಚೆಂದ ಇರ್ತಾ ಇತ್ತು. ಬಟ್ ಸಂಗೀತ ಅವರಿಂದ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಿರೋದ್ರಿಂದ ಸ್ವಲ್ಪ ಅದು ಒಂಥರ ಇರಿಟೇಟಿಂಗ್ ಆಗ್ತಾ ಇತ್ತು ನಮಗೆ ಮನೇಲಿ. ಅವರು ಹೈಪರ್ ಆ್ಯಕ್ಟಿವ್ ಆಗಿ ಓಡಾಡೋದು, ಇಲ್ಲ ಮಾತಿಗೆ ಮಾತು ಕೊಟ್ಟು ಮಾತಾಡೋದು, ಆ ಥರ ಅದು ಇದಾಗ್ತಾ ಇತ್ತು. ಸೊ ನೀವು ಹೋಗಿಂತ ಮೊದಲು ನೀವು ಇದನ್ನ ಕೇಳಿರ್ಬೋದು, ಹುಡುಗಿಯರನ್ನ ನೋಡೋ ವಿಚಾರದಲ್ಲಿ ಡ್ರೋನ್ ಪ್ರತಾಪ್ ದೃಷ್ಟಿ ಸರಿ ಇಲ್ಲ ಅನ್ನೋದು ಮಾತು ಹಿಂದೆ ಕೇಳಿಬಂದಿತ್ತು. ನನಗೆ ಐಡಿಯಾ ಇಲ್ಲ ಅದು. ಅದೇ ಅಂದ್ರೆ ನೀವು ಮನೇಲಿದ್ದು ಇದ್ದು ಬಂದವರಾಗಿದ್ರಿಂದ ನಿಮ್ಗೆ ಏನಾದ್ರು ಆ ಥರ ಫೀಲ್ ಆಗಿದೆಯಾ? ಇಲ್ಲ, ನನಗೇನು ಫೀಲ್ ಆಗಿಲ್ಲ. ನನಗೆ ದೀದಿ ಅಂತಾನೆ ಕರೀತಾರೆ ಅವರು. ಸೊ ಆಚೆ ಕಡೆ ಇದು ನಾನು ಕೇಳು ಪಟ್ಟಿಲ್ಲ, ನನಗೆ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ಸೊ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನನಗೆ ಜಡ್ಜ್ ಮಾಡೋಕ್ಕೆ ಇಷ್ಟ ಇಲ್ಲ. ವಾರದಿಂದ ವಾರಕ್ಕೆ ಡ್ರೋನ್ ಪ್ರತಾಪ್ರ ಒಲವು ಹೆಚ್ಚಾಗ್ತಾ ಇದೆ ಜನರಲ್ಲಿ, ಅಭಿಪ್ರಾಯ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಅದಕ್ಕೆ ಕಾರಣ ನಿಮ್ಮ ಪ್ರಕಾರ ಏನು? ಡ್ರೋನ್ ಪ್ರತಾಪ್ ಅವರ ಬುದ್ಧಿವಂತಿಕೆನ ಮುಗ್ಧತೆನಾ? ಐ ಗೆಸ್ ಡ್ರೋನ್ ಪ್ರತಾಪ್ ಅವರ ಮುಗ್ಧತೆ, ಸಿಂಪತಿ ವೋಟಿಂಗ್ ಅಂತ ಅದು ಹೋಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಬಟ್ ಟಾಸ್ಕೂ ಅದೇ ಥರ ಮಾಡಿದ್ರೆ ಅವರು ಮೈಟ್ ಬಿ ಫಿನಾಲೆ ಕಂಟೆಸ್ಟೆಂಟ್ ಆಗಿರ್ತಾರೆ. ಬಟ್ ಟಾಸ್ಕ್ ಸೋತಾಗೆಲ್ಲ ಸುಮ್ಮನೆ ಒಂಥರ ಸೈಲೆಂಟ್ ಆಗಿಬಿಡೋದು, ಯಾರ ಜೊತೆನೂ ಮಾತಾಡಲ್ಲ, ಅದೊಂಥರ ಸಿಂಪತಿ ಥರ ಆಗುತ್ತೆ ಅದು. ಆಮೇಲೆ ನೋಡಿದವ್ರಿಗೂ ಹಂಗೆ ಅನಿಸುತ್ತೆ, ಟಾಸ್ಕ್ ಸೋತಿದ ತಕ್ಷಣ ಎಲ್ಲರೂ ಅವ್ರಿಗೆ ಬೈದಿರ್ಬೋದು, ಅದಕ್ಕೆ ಅವ್ರು ಸುಮ್ಮನೆ ಆಗಿರೋದು, ಸೈಲೆಂಟ್ ಆಗಿರೋದು ಅಂತ ನೋಡೋ ಜನಕ್ಕೆ ಅನಿಸುತ್ತೆ. ಬಟ್ ನಮ್ಮ ಜೊತೆ ಅವ್ರು ಮಾತೇ ಆಡಲ್ಲ ಫಸ್ಟ್ ಆಫ್ ಆಲ್ ಟಾಸ್ಕ್ ಆಗಿದ ತಕ್ಷಣ. ಸೊ ಐ ಗೆಸ್ ನೋಡೋ ಜನಕ್ಕೆ ಸ್ವಲ್ಪ ಇದಾಗುತ್ತೆ ಅವ್ರು ಆಡೋ ರೀತಿ ಒಳಗೆ. ಡ್ರೋನ್ ಪ್ರತಾಪ್ ಹಾಗೂ ಮೈಕಲ್ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡೋದಾದ್ರೆ ಪವಿ ಅವರ ಆಯ್ಕೆ? ಮೈಕಲ್ ಡೆಫಿನೆಟ್ಲಿ. ಫಿಸಿಕಲ್ ಟಾಸ್ಕ್ ಅಂತೆಲ್ಲ ಬಂದಾಗ ಮೈಕಲ್ ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ ಪ್ರತಾಪ್ಗಿಂತ. ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಬಂದಾಗಲೂ ಅಷ್ಟೇ ಪ್ರತಾಪ್ ಅವ್ರಿಗಿಂತ 100 ಪಟ್ಟು ಹೆಚ್ಚಿದ್ದಾರೆ ಮೈಕಲ್ಲು. ಬಿಕಾಸ್ ಅವರು ಒಂದು ನ್ಯಾಷನಲ್ ಪ್ಲೇಯರ್ ಕೂಡ, ಆ್ಯಂಡ್ ಇನ್ನೊಂದು ರಿಯಾಲಿಟಿ ಶೋ ಮಾಡಿ ಬಂದಿರೋರು ಕೂಡ. ಕಂಪೇರ್ ಮಾಡೋಕ್ಕೆ ಯಾವ ರೀಸನೂ ಇಲ್ಲ ಅಂತ ಅನ್ಕೊತೀನಿ ಅವರಿಬ್ಬರಲ್ಲಿ. ಕಾರ್ತಿಕ್ ಮತ್ತು ಸಂಗೀತ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್? ಅವರಿಬ್ಬರದು ಪ್ರೇಮನ, ಸ್ನೇಹನ, ಒಮ್ಮೊಮ್ಮೆ ಕಿತ್ತಾಡ್ತಾರೆ, ಒಮ್ಮೊಮ್ಮೆ ಕ್ಲೋಸ್ ಆಗ್ತಾರೆ, ನಿಮ್ಮ ಒಪಿನಿಯನ್? ರಿಲೇಷನ್ಶಿಪ್ ಇದೆಯೋ ಇಲ್ವೋ ಯಾವ ಥರ ಅಂತ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಮ್ಮ ಹತ್ರ ಯಾವುದು ಏನೂ ಹೇಳ್ಕೊಂಡಿಲ್ಲ ಅವರು, ಬರೀ ಕ್ಯಾಮ್ರಾ ಮುಂದೆ ತೋರ್ಸೋಕ್ಕೆ ಅಂತ ಮಾಡ್ತಿರೋದು ಅಂತ ನಾವು ಇದುವರೆಗೂ ಅದೇ ಅಂದ್ಕೊಂಡಿರೋದು. ಬಿಕಾಸ್ ಅವ್ರದ್ದು ಯಾವಾಗ ಜಗಳ ಆಗಿತ್ತು, ನಿಂತಿತ್ತು, ಮತ್ತೆ ಅವ್ರು ಒಂದಾಗಕ್ಕೆ ಸ್ಟಾರ್ಟ್ ಆಗಿದ್ದು ಯಾವಾಗ ಸುದೀಪ್ ಸರ್ ಅವ್ರು VT ತೋರಿಸಿದ್ರು. ಆಚೆ ಚೆನ್ನಾಗಿ ಕಾಣಿಸ್ತಿದೆ ನಮ್ಮಿಬ್ರು ಜೋಡಿ ಅಂತ. ಮತ್ತೆ ಅವರು ಅದೇ ದಿನ ಅದೇ ಸಂಜೆ ಒಂದಾದರು. ನಮಗೆ ಅನ್ನಿಸ್ತು ಮೈಟ್ ಬಿ ಕ್ಯಾಮ್ರಾಗೋಸ್ಕರ ಅವರಿಬ್ರು ಆ ಥರ ಬಿಹೇವ್ ಮಾಡ್ತಿರೋದು ಅಂತ. ಆ್ಯಂಡ್ ಐ ಗೆಸ್ ಕಾರ್ತಿಕ್ ಇವಾಗ ಸ್ವಲ್ಪ ಅವ್ರು ನನಗೆ ಇಷ್ಟ ಆಗೋದೇ ಅದೊಂದು ರೀಸನ್ಗೆ. ಬಿಕಾಸ್ ಸಂಗೀತ ಅವ್ರ ಜೊತೆ ಎಷ್ಟೇ ಕ್ಲೋಸ್ ಆಗಿರಲಿ, ಎಷ್ಟೇ ಇರಲಿ, ಅವರು ಸಂಗೀತ ತಪ್ಪು ಮಾಡಿದರೆ ತಪ್ಪು ಮಾಡಿದಾರ ಅಂತ ಹೇಳ್ತಾರೆ, ಸಪೋರ್ಟ್ ಮಾಡಲ್ಲ ಅವರು. ಸೊ ಅದೊಂದು ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರದ್ದು. ಸೊ ಎಲ್ಲ ಅಲ್ಲೊಂದು ಕಡೆ ಗೇಮ್ ಪ್ಲಾನ್, ಪಾರ್ಟ್ ಆಫ್ ದ ಗೇಮ್ ಪ್ಲಾನ್ ಅಂತ ಡೆಫಿನೆಟ್ಲಿ ಅನಿಸುತ್ತೆ ನನಗೆ. ಬಿಕಾಸ್ ಜನರ ಕಣ್ಣಿಗೆ ಹೇಗೆ ಕಾಣಿಸ್ತಿದೆ ಅಂತ ಅವ್ರಿಗೆ ಗೊತ್ತಾಗೋಯ್ತು ಐಡಿಯಾ VTನಲ್ಲಿ. ಸೊ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತದು. ಓಕೆ, ಇದ್ರ ಮಧ್ಯೆ ಇನ್ನೊಂದು ವರ್ತೂರ್ ಸಂತೋಷ್ ಹಾಗೂ ತನಿಷ್ ಅವ್ರದ್ದು ಏನು ಅವ್ರದ್ದು ನನಗೆ ಐಡಿಯಾ ಇಲ್ಲ. ಬಟ್ ನಾನು ವರ್ತೂರ್ ಅವ್ರಿಗೆ ಡೈರೆಕ್ಟಾಗಿ ಕೇಳಿದ್ದೆ ಈ ಕ್ವಶನ್ನ. ಏನು ವರ್ತೂರ್ ಅವರೇ, ತನಿಷಾದೇನಾದರೂ ಇದೆಯಾ ನಿಮ್ಮದು, ಅವ್ರದ್ದು ನೀವೇನಾದರೂ ಪ್ರೀತಿಸ್ತಿದ್ದೀರಾ ಅವರ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಕ್ಕ ಆ ಥರ ಏನಿಲ್ಲ, ಬಂದು ಕಾಲು ಒತ್ತುತ್ತೀನಿ ಅಂತಾಳೆ, ನಾನು ಒತ್ತೋರ್ನ ಬೇಡ ಅಂತ ಅನ್ಲ, ನನಗೂ ಕಾಲನ್ನ ಒತ್ತಿಸ್ಕೊತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ನೇಲ್ ಕಟ್ ಮಾಡಬೇಕು,
ಅದನ್ನು ಅಷ್ಟೇ. ಸೊ ಗೊತ್ತಿಲ್ಲ, ಮೈಟ್ ಬಿ. ನನಗೆ ಇದುವರೆಗೂ ಅನಿಸಿರೋದು ನಿಜವಾದ ಅಭಿಪ್ರಾಯ ತನಿಷಾ ವರ್ತೂರ್ ಅವ್ರ ಜೊತೆ ಕ್ಲೋಸ್ ಆಗಿರೋದು ಏನಕ್ಕೆ ಅಂದರೆ, ವರ್ತೂರ್ ಅವ್ರಿಗೆ ತುಂಬ ಆಚೆ ಕಡೆ ಫ್ಯಾನ್ಸ್ ಇದ್ದಾರೆ, ವೋಟಿಂಗ್ ಇದೆ. ಸೊ ಅವರಿಂದ ತನಿಷಾ ಅವರು ಸೇಫ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರು ಹೆಗಲ ಮೇಲಿಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಪ್ರೀತಿ ಪ್ರೇಮ ಹೊರತುಪಡಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವ ನಿಜವಾದ ಯೋಗ್ಯತೆ ಮತ್ತು ಅರ್ಹತೆ ಯಾರಿಗಿದೆ ನಿಮ್ಮ ಪ್ರಕಾರ? ವಿನಯ್ಗಿದೆ. ಬಟ್ ವಿನಯ್ ಅವರು ಎಲ್ಲರೂ ಅಗ್ರೆಸಿವ್ ಅಂತ ಹೇಳೋದು ರೀತಿ ನೋಡಿದ್ರೆ, ಬಟ್ ಕಾರ್ತಿಕ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ ವಿನಯ್ ಬರಬೇಕು. ಗೇಮ್ ಪ್ಲ್ಯಾನು, ಸ್ಟ್ರಾಟಜಿ ಇಲ್ಲ ಹೀರೋ ಅಂತ ಅನ್ನಿಸ್ಕೊಂಡು ಮೈಟ್ ಬಿ ಕಾರ್ತಿಕ್ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಕಾರ್ತಿಕ್ ಅವ್ರದ್ದು ಅತಿರೇಕ ಕೋಪ ಅಂತ ಅನ್ಸಲ್ವಾ ನಿಮಗೆ? ತುಂಬ ಕೋಪ ಇದೆ ಅವರಿಗೆ, ಬಟ್ ಅವರು ಆಚೆ ಕಡೆ ತೋರಿಸ್ಕೊಂತಿಲ್ಲ. ಅವರಿಗೆ ಅದೇ ಇದು ವಿನಯ್ ಅವ್ರನ್ನ ಕಂಡ್ರೆ ಒಂದು ಪ್ರೀತಿನೂ ಇದೆ, ಒಂದು ಭಯಾನೂ ಇದೆ ಅವರಿಗೆ. ಬಿಕಾಸ್ ಅವರಿಬ್ರು 10 ವರ್ಷದಿಂದ ಫ್ರೆಂಡ್ಸ್ ಅವರು. ಸೊ ಆ್ಯಂಡ್ ಕಾರ್ತಿಕ್ ಅವ್ರು ವಿನಯ್ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆಚೆಗಡೆ. ಸೊ ಅದಕ್ಕೆ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಾರೆ ಮಧ್ಯ ಅದನ್ನು. ವಿನಯ್ ಕಾರ್ತಿಕ್ ಎಷ್ಟೇ ಜಗಳ ಆಡಿದ್ರು ಕೊನೆಗೆ ಒಂದಾಗ್ತಾರೆ. ಅದು ಫ್ರೆಂಡ್ಶಿಪ್, ಅವ್ರದ್ದು ಫ್ರೆಂಡ್ಶಿಪ್ ಅದು. ಸೊ ಅದಕ್ಕೆ ಸ್ವಲ್ಪ ಕಂಟ್ರೋಲಿಂಗ್ ಇದಿದೆ ಅವ್ರದ್ದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇದ್ದವರೆಲ್ಲರೂ ಹೊರಗಡೆ ಇದ್ದಂಗೆ ಅಂದ್ರೆ ಇದ್ದ ರೀತಿಯಲ್ಲೇ ಇದಾರ, ಅಥವಾ ಬಿಗ್ ಬಾಸ್ಗೋಸ್ಕರ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ? ಐ ಗೆಸ್ ಹೊರಗಡೆ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ. ಸೊ ಒಳಗಡೆ ಹೋದಾಗ ಅದು ಅವ್ರ ಗೇಮ್ಗೋಸ್ಕರ ಆಡ್ತಿದ್ದಾರೋ ಇಲ್ಲ ಆಚೆಗಡೆನೂ ಹೀಗೆ ಇದ್ದಾರೋ ಅಂತ ಗೊತ್ತಾಗಲ್ಲ ನನಗೆ. ಬಿಕಾಸ್ ಆಚೆಗಡೆ ನನಗೆ ಯಾರೂ ಪರಿಚಯ ಇಲ್ಲದೆ ಇರೋ ಕಾರಣ ಒಳಗಡೆ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಯಾರು. ಒಬ್ಬೊಬ್ಬರ ಸ್ಪರ್ಧೆ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ಒಂದು ವಾಕ್ಯ. ಓಕೆ. ನಮ್ರತ. ಸ್ಮಾರ್ಟ್. ಸ್ನೇಹಿತ. ನಾಟಿ. ಡ್ರೋನ್ ಪ್ರತಾಪ್. ಇಂಟೆಲಿಜೆಂಟ್ ಬಟ್ ನಾಟ್ ಇಂಟೆಲಿಜೆಂಟ್. ವಿನಯ್ ಗೌಡ. ಸ್ಟ್ರಾಂಗ್ ಬಟ್ ಎಮೋಷ್ನಲ್. ತುಕಾಲಿ ಸಂತೋಷ್. ಮೈಂಡ್ ಗೇಮ್ ತುಂಬ ಆಡ್ತಾರೆ. ತನಿಷಾನು ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ. ಸಿರಿ ಮ್ಯಾಮ್ ನ್ಯೂಟ್ರಲ್. ಸಂಗೀತನೂ ಅಷ್ಟೇ ಸ್ಟ್ರಾಂಗ್ ಬಟ್ ಎಮೋಷ್ನಲ್ ಇವಾಗ. ವರ್ತೂರ್ ಅವರು ತುಂಬ ಚೆನ್ನಾಗಿ ಅವ್ರ ಮಾತನ್ನ ಎತ್ತಿ ಮಾತಾಡ್ತಾರೆ. ಬಟ್ ಹಾಗೆ ಸಮ್ಟೈಮ್ಸ್ ತುಕಾಲಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿನೂ ಮಾತಾಡ್ತಾರೆ ಅವರು. ಮೈಕಲ್ ಬ್ರೇವ್. ಕಾರ್ತಿಕ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಎತ್ತಿದ ಕೈ. ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ನೋದು ವಿಚಾರ ತುಂಬಾ ಜನಕ್ಕೆ ಅದೊಂದು ಕಲ್ಪನೆ ಇದೆ. ಮೊದಲೇ ಹೇಳಿರ್ತಾರೆ ಇವ್ರನ್ನ ಕಳಿಸ್ತಾರೆ ಮತ್ತೆ ಹಿಂಗ್ ವಾಪಸ್ ಕರ್ಕೊಂಡು ಎಲ್ಲ ಮೊದಲೇ ಡಿಸೈಡೆಡ್ ಆಗಿರುತ್ತೆ. ಸೊ ಯಾವಾಗ ಯಾರು ಹೊರಗೆ ಬರ್ಬೇಕು ಅನ್ನೋದು ಮೊದಲೇ ಪ್ರೀ ಡಿಸೈಡೆಡ್. ಸೊ ನೀವೇನು ಹೇಳ್ತೀರಾ ಟಾಸ್ಕ್ ವಿಚಾರದಲ್ಲಿ ಇರ್ಬೋದು, ಅಥವಾ ಇದೆಲ್ಲ ಸ್ಕ್ರಿಪ್ಟೆಡ್ ಅಥವಾ ನಾಟ್ ಸ್ಕ್ರಿಪ್ಟೆಡ್? ಖಂಡಿತ ಸ್ಕ್ರಿಪ್ಟೆಡ್ ಇಲ್ಲ. ಸೊ ಬಿಗ್ ಬಾಸ್ ಅಂತ ಬಂದಾಗ 24 ಗಂಟೆ ಕ್ಯಾಮ್ರಾ ಅಲ್ಲೇ ಇರುತ್ತೆ. ನಮಗೆ ಒಂಚೂರು ಹುಷಾರಿಲ್ಲ ಅಂತಂದ್ರು ಟ್ಯಾಬ್ಲೆಟ್ ಕೇಳಬೇಕು ನಾವು. ಅದು ಸ್ಟೋರ್ ರೂಮ್ ಕ್ಯಾಮ್ರಾಗೆ ಹೋಗ್ಬಿಟ್ಟು ಬಿಗ್ ಬಾಸ್ ನಿಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಾದ್ಮೇಲೆ, ರಿಕ್ವೆಸ್ಟ್ ಆದಮೇಲೆ, ಟ್ಯಾಬ್ಲೆಟ್ ಕೇಳಾದ್ಮೇಲೆ ಇಮಿಡಿಯೇಟ್ ಕಳಿಸಲ್ಲ ಅವರು. ಅದನ್ನು 1-2 ದಿನ ಆದಮೇಲೆ ಕಳಿಸ್ತಾರೆ. ಹುಷಾರಿಲ್ಲ ಆದಮೇಲೆ ಟ್ಯಾಬ್ಲೆಟ್ ಕಳಿಸ್ತಾರೆ. ಇಲ್ಲ ಅಂತಂದರೆ ತುಂಬ ಹುಷಾರಿಲ್ಲ ಅಂತಂದರೆ ಒಂದು 1/2 hour ನೋಡ್ತಾರೆ. ಅವ್ರ ಕ್ಯಾಮ್ರಾದಲ್ಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾರೆ. ಸೊ ಅದಾದಮೇಲೆ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಬೆಲ್ ಆಗುತ್ತೆ. ಆವಾಗ ಸ್ಟೋರ್ ರೂಮ್ ಡೋರ್ ಓಪನ್ ಮಾಡಿಬಿಟ್ಟು ನಾವು ಟ್ಯಾಬ್ಲೆಟ್ ಏನಾದರೂ ತೊಗೊಬೇಕಾಗತ್ತೆ. ಆ್ಯಂಡ್ ವೀಕೆಂಡ್ಸ್ ಅಂತ ಬಂದಾಗ ಫ್ರೈಡೇ ಬಂದು ನಮಗೆ ಹಾಲಿಡೇ ಅಂತ ಇರುತ್ತೆ. ಸೊ ಫ್ರೈಡೇ ಸುಮ್ಮನೆ ಡ್ರೆಸ್ಅಪ್ ಆಗಿ ಅಲ್ಲಿ ಓಡಾಡೋದು ಅಷ್ಟೇ ಇರುತ್ತೆ. ಬಟ್ ಇಡೀ ದಿನ ಗಾರ್ಡನ್ ಏರಿಯಾದಲ್ಲೇ ಇರಬೇಕಾಗುತ್ತೆ. ಯಾಕೆಂದರೆ ಸ್ಯಾಟರ್ಡೇ ಬಂದು ಸುದೀಪ್ ಸರ್ದು ಎಪಿಸೋಡ್ ಇರುತ್ತೆ. ಬ್ಲೈಂಡ್ಸ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಇವರೆಲ್ಲ ಬಂದು ಕ್ಲೀನ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರಲ್ಲ ನಮಗೆ. ಆಚೆಗಳಿಂದ ಒಬ್ರದ್ದು ಕಾಂಟ್ಯಾಕ್ಟ್ ಇರಲ್ಲ ನಮಗೆ. ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕ್ಯಾಮ್ರಾ ಹತ್ರ ಮಾತಾಡಬೇಕು ನಾವು. ಏನು ಎಮರ್ಜೆನ್ಸಿ ಇದ್ರೂ ನಾವು ಕ್ಯಾಮ್ರಾ ಹತ್ರ ಮಾತಾಡಬೇಕು. ವೀಕೆಂಡ್ ಕಾಸ್ಟ್ಯೂಮ್ಸ್ ಕೇಳಬೇಕು ಅಂದ್ರೂ ನಾವು ಕ್ಯಾಮ್ರಾ ಹತ್ರ ಮಾತಾಡಬೇಕು. ಆವಾಗ ಅವ್ರ ಟೀಮು ಅಲ್ಲಿಂದ ಆಮೇಲೆ ನಮ್ಮ ಪೇರೆಂಟ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದೆಲ್ಲ ಮಾಡ್ತಾರೆ ಅವರು. ಒಂಚೂರು ಸ್ಕ್ರಿಪ್ಟೆಡ್ ಇಲ್ಲ ಇದು. ನಮಗೆ ಆಚೆ ವಿಷಯ ಏನು ನಡೀತಿದೆ, ಹೆಂಗೆ ನಡೀತಿದೆ ಅಂತ ಗೊತ್ತೇ ಆಗಲ್ಲ ನಮಗೆ. ಮನೆಗೆ ಹೋಗಿದ್ವಿ ಫುಲ್ ಜೋಶಲ್ಲಿ, ಎಕ್ಸೈಟ್ಮೆಂಟಲ್ಲಿ. ಸೊ ಬಟ್ ಮನೆಗೆ ಒಳಗಡೆ ಹೋದ್ಮೇಲೆ ಯಾಕಾದರೂ ಬಂದೆ ಇಲ್ಲಿ ಅಂತ ಏನಾದರೂ ಹೋಗೋರಿಗೆ ಅನಿಸಿದ್ದೀಯಾ ಯಾವತ್ತಾದರೂ? ಖಂಡಿತ ಇಲ್ಲ.
ಸೊ ಆ ಮನೆಗೆ ಹೋಗಿದ್ದು ಆಚೆ ಆಚೆ ಬಂದಾಗ ಅನ್ನಿಸ್ತು, ಯಾಕಂದ್ರೆ ಬಂದ್ಬಿಟ್ಟೆ ನಾನು ಆಚೆ ಅಂತ ಅನ್ನಿಸ್ತು. ಬಟ್ ಹೋಗಿದ್ದಕ್ಕೆ ಯಾಕಾದ್ರೂ ಬಂದೇ ಇಲ್ಲಿ ಅಂತ ಅನಿಸಿಲ್ಲ ನನಗೆ. ಎಲ್ಲ ಸ್ಪರ್ಧಿಗಳಿಗೂ ಸುದೀಪ್ ಅವ್ರದ್ದು ನಡೆ ಮತ್ತು ನುಡಿನೇ ಒಂದು ಸ್ಟ್ರೆಂತ್ ವೀಕೆಂಡ್ ಎಪಿಸೋಡು. ಸೊ ಅದ್ರ ಬಗ್ಗೆ ನಿಮ್ಮ ಕಿಚ್ಚನ ಪಂಚಾಯತಿ ಬಗ್ಗೆ ನಿಮ್ಮ ಆ್ಯಕ್ಚುಲಿ ಸುದೀಪ್ ಸರ್ ಬರೋ ಎಪಿಸೋಡ್ಗಳಲ್ಲಿ ನಾವು ಮೊದಲೇ ಮಾತಾಡ್ಕೊತಾ ಇರ್ತೀವಿ ಎಲ್ಲರೂ ನಿಂತಿರ್ಬೇಕಾದ್ರೆ. ಸೊ ಸುದೀಪ್ ಸರ್ ಇವತ್ತು ಯಾವ ಕಲರ್ ಬಟ್ಟೆ ಹಾಕೊತಾರೆ ಅಂತ ಒಬ್ರೊಬ್ರು ಒಂದೊಂದು ಕಲರ್ ಹೇಳಿರ್ತಾರೆ. ಸೊ ಯಾರಾದರೂ ಆ ಥರ ಕಲರ್ ಗೆಸ್ ಮಾಡಿದ್ರೆ, ಕರೆಕ್ಟ್ ಕಲರ್ ಗೆಸ್ ಮಾಡಿದ್ರೆ ಅವ್ರಿಗೆ ಅರ್ಧ ಬೌಲ್ ಎಕ್ಸ್ಟ್ರಾ ರೈಸು ಆ ಥರ ಅಂತ ಅದು ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರು ಸುದೀಪ್ ಸರ್ ಸ್ಟೈಲೇ ಒಂಥರ ಬೇರೆ. ಅವ್ರನ್ನ ನೋಡೋಕ್ಕೆ ನಾವು ಕಾಯ್ತಾ ಇರ್ತೀವಿ ಎವ್ರಿ ವೀಕೆಂಡ್ಸ್. ಬಟ್ ಭಯದಲ್ಲಿ ಕಾಯ್ತಾ ಇರ್ತೀವಿ. ಬಿಕಾಸ್ ಸ್ಯಾಟರ್ಡೇ ಒಂದು ಕ್ಲಾಸ್ ತಗೊಳ್ಳೋ ಕ್ಲಾಸು ಆ್ಯಂಡ್ ಸಂಡೇ ಬಂದು ಫನ್ ಇದಿರುತ್ತೆ. ಸೊ ಸ್ಯಾಟರ್ಡೇ ಎಪಿಸೋಡ್ ಅಂತ ಬಂದಾಗ ತುಂಬ ಭಯ ಇರುತ್ತೆ. ಅದು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಸುದೀಪ್ ಸರ್ನ ಕೆಳಗಿಂದ ತೋರಿಸಿದಾಗ ಅವ್ರ ಮುಖದಲ್ಲಿ ನಗು ಇರುತ್ತಾ ಇಲ್ಲ ಕೋಪ ಇರುತ್ತಾ ಅಂತ ಅದು ಅಬ್ಸರ್ವ್ ಮಾಡ್ತೀವಿ. ಅದ್ರ ಮೇಲೆ ನಮ್ಮ ಮೂಡು ಡಿಪೆಂಡ್ ಆಗುತ್ತೆ. ಅದು ಯೂಶಲಿ ಹಂಗೆ ಆಗೋದು ಎಲ್ಲ ಸ್ಯಾಟರ್ಡೇ ಎಪಿಸೋಡಲ್ಲಿ. ಸೊ ಅವರು ಬ್ಯುಸಿ ಶೆಡ್ಯೂಲ್ ಮಧ್ಯೆಯೂ ಅಂದರೆ ಸುಮಾರು ಜನ ಏನು ಅನ್ಕೋತಾರೆ ಕಾರ್ಯಕ್ರಮ ನೋಡ್ರಲ್ಲ ಸುದೀಪ್ ಅವರು ಅಂತ ಅನ್ಕೋತಾರೆ. ಬಟ್ ಅವರು ಎಲ್ಲವನ್ನೂ ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡಿ ಮಾತಾಡಿ ನಿಮಗೆ ಯಾವುದು ಕೆಟ್ಟ ಅನುಭವ ಆಗಿದ್ರು ಅಥವಾ ಒಳ್ಳೆ ಅನುಭವ ಆಗಿದ್ರೆ ಅದೆಲ್ಲವನ್ನೂ ಮೆನ್ಷನ್ ಮಾಡಿ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಸುದೀಪ್ ಸರ್ ಎಲ್ಲ ಎಪಿಸೋಡ್ ನೋಡ್ತಾರೆ. ಸೊ ಅದಕ್ಕೆ ಅವರಿಗೆ ಪಿನ್ ಟು ಪಿನ್ ಏನೇನು ನಡೆದಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಬರದೆ ನಂತರ ತಪ್ಪು ಮಾಡಲ್ಲ ಡೆಫಿನೆಟ್ಲಿ ಸರ್. ಬಿಗ್ ಬಾಸ್ ನೋಡ್ಕೊಂಡು ಬರದೆ ಅವರು ಇಷ್ಟು ವರ್ಷದಿಂದ ಹೋಸ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಒಂದು ಐಡಿಯಾ ಇರುತ್ತೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಶೋನ ಅಂತ. ಆ ಥರ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಇವಾಗ ಸೀಸನ್ 10 ಅಷ್ಟು ಓಡ್ತಾ ಇರೋದು ಅನ್ಸುತ್ತೆ. ಹೌದು. ಸೊ ಬಿಗ್ ಬಾಸ್ ಇಂದ ಪವಿಯವರು ಕಲಿತ ಪಾಠ, ಬಿಗ್ ಬಾಸ್ ನಿಮಗೆ ಕಲಿಸಿದ ಪಾಠ? ಬಿಗ್ ಬಾಸ್ ಇಂದ ನಾನು ಕಲಿತ ಪಾಠ ಬಂದು ಬೇಗ ಜನರನ್ನ ನಂಬಾರ್ದು ಆ್ಯಂಡ್ ಬೇಗ ಜನರನ್ನ ಜಡ್ಜ್ ಮಾಡಬಾರ್ದು. ಯಾರನ್ನ ನೋಡಿ ಆಚೆ ನೋಡ್ಕೊಂಡು ಏನಂತ ಅಂದ್ಕೊಂಡು ಹೋಗಿರ್ತೀವೋ ಅದು ಒಳಗೆ ಅವ್ರು ಆಗಿರಲ್ಲ ಅದು. ಸೊ ಬೇಗ ಜಡ್ಜ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಆಚೆ ಇದ್ದಾಗಲೂ ನಾನು ಅದನ್ನೇ ಆ ಥರನೇ ಇದ್ದಿದ್ದು. ಬೇಗ ಜಡ್ಜ್ ಮಾಡ್ತಿರ್ಲಿಲ್ಲ ಜನರನ್ನ. ಕಲ್ತಿಲ್ದೇ ಇರೋ ಪಾಠ ಬಂದರೆ ಕಲ್ತಿಲ್ದೇ ಏನೂ ಇಲ್ಲ ಆ ಥರ. ನಾನು ಅಲ್ಲಿ ಹೋಗಿ ಎಲ್ಲ ಕಲ್ತಿದ್ದೀನಿ. ಅಡುಗೆ ಮಾಡೋದೆಲ್ಲ ಮುಂಚೆಯಿಂದನೇ ಬರ್ತಿತ್ತು ನನಗೆ. ಸೊ ಐ ಗೆಸ್ ಅಲ್ಲಿ ಹೋಗಿ ಎಲ್ಲ ಕಲ್ತಿದ್ದೀನಿ ನಾನು. ಆಲ್ಮೋಸ್ಟ್ ಆಚೆ ಕಡೆಯಿಂದನೇ ಎಲ್ಲ ಕಲ್ತ್ಕೊಂಡು ಹೋಗಿರೋದು ಅದು ಅನಿಸುತ್ತೆ ನನಗೆ. ನಾನು ಇನ್ನೊಂದು ಪ್ರಮುಖವಾದ ವಿಚಾರ, ನೀವು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಇದ್ದಕ್ಕಿದ್ದಂತೆ ಎಲ್ಲರೂ ನಿಮ್ಮ ಮದುವೆ ಚಿಂತೆ ಶುರುವಾಗ್ಬಿಟ್ಟಿದೆ. ಸೊ ಅವ್ರ ಸಮಾಧಾನಕ್ಕಾದರೂ ಹೇಳ್ಬೋದಾ ಮದುವೆ ಮದುವೆ ಮಾಡಿದ್ವಿ ಇನ್ನೂ 1 ವರ್ಷ ಒಳಗೆ ಅನಿಸುತ್ತೆ. ಸೊ ಇನ್ನು ನಮ್ಮಿಬ್ಬರು ಪೇರೆಂಟ್ಸ್ ಡಿಸೈಡ್ ಮಾಡಿಲ್ಲ ಡೇಟ್ಗಳೆಲ್ಲ. ಸೊ ಲಾಕ್ಡೌನ್ ಟೈಮಲ್ಲೇ ಆಗಬೇಕಿತ್ತು. ಸೊ ಲಾಕ್ಡೌನ್ ಆಯಿತು ಅಂತ ಮುಂದುವರ್ಸ್ಕೊಂಡು ಹೋಯ್ತು ಅದು. ಇವಾಗ ಅವ್ರು ಅಂಡಮಾನಲ್ಲಿದ್ದಾರೆ. ಏಪ್ರಿಲಲ್ಲಿ ಬರ್ತಾರೆ. ಅದು ಬಂದ ಆಮೇಲೆ ಸ್ವಲ್ಪ ನಮ್ಮದು ಪರ್ಸ್ನಲ್ ಮನೆಗಿನೇ ಅದೆಲ್ಲ ನೋಡಿ ಎಲ್ಲ ಸೆಟಲ್ ಆದಮೇಲೆ ನಮ್ಮದು ಮದುವೆ. ನೋಡಿದಾರೆ. ಅವ್ರು 24 ಗಂಟೆ ನೋಡ್ತಿದ್ರಂತೆ. ಅವ್ರು ಅದನ್ನೇ ಹೇಳ್ತಿದ್ದು, 24 ಗಂಟೆ ನೋಡ್ತಿದ್ದೆ ನಿಮ್ಮನ್ನ ಅಂತ. ಅವ್ರಿಗೆ ಯಾವ್ದಾರು ಪರ್ಟಿಕ್ಯುಲರ್ ಒಂದು ಟಾಸ್ಕ್ ಇಷ್ಟ ಆಗಿದ್ದು? ಎಲ್ಲರಿಗೂ ಆಲ್ಮೋಸ್ಟ್ ನೀರಿ ಟಾಸ್ಕೇ ತುಂಬ ಇಷ್ಟ ಆಗಿದ್ದು. ಬಿಕಾಸ್ 1.5 ಅವರ್ ಕುತ್ಕೊಳ್ಳೋದು ತುಂಬ ಕಷ್ಟ. ಒಂದೇ ಜಾಗದಲ್ಲಿ ಕುತ್ಕೊಬೇಕು ಅಂದರೆ, ಅದು ನೀರು ಓಡಿಸ್ಕೊಂಡು ಕುತ್ಕೊಬೇಕು ಅಂದರೆ, ಅದು ಒಬ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಕುತ್ಕೊಳ್ಳೋದು ತುಂಬ ಕಷ್ಟ ಅದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಟಾಸ್ಕ್ ಇಷ್ಟ ಆಗಿದ್ದು. ಸೊ ಇದು ಬಿಗ್ ಬಾಸ್ ಆಯಿತು. ಸದ್ಯಕ್ಕೆ ಪವಿಯವರು ಏನು ಮಾಡ್ತಾರೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ? ಸದ್ಯಕ್ಕೆ ನಾನು ಟೈಮ್ ತಗೊತಾ ಇದ್ದೀನಿ. ಸ್ವಲ್ಪ ವೆಕೇಶನ್ ಅಂತ ಟೈಮ್ ತೊಗೊತಾ ಇದ್ದೀನಿ. ಸೊ ನಾನು ಅಂಡಮಾನ್ಗೆ ಹೋಗೋ ಪ್ಲ್ಯಾನಲ್ಲಿದೆ. ಸೊ ಅದಾದಮೇಲೆ ಪ್ರಾಜೆಕ್ಟ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ. ಅಲ್ಲಿ ಗಂಟ ನಾನು ನನ್ನ ಮಾಡ್ಲಿಂಗ್ಸ್, ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತಾಯಿರ್ತೀನಿ. ನಾನು ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಅದು ಬಿಟ್ಟರೆ ಅದೇ ಪ್ರಾಜೆಕ್ಟ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂದು ಕೆಲಸ ನೆಕ್ಸ್ಟ್. ಅದು ಅವ್ರ ಕೆಲಸ ಅನ್ಸುತ್ತೆ. ಸೊ ಅವ್ರಿಗೂ ಪೇಮೆಂಟ್ ಸಿಗ್ತಿದೆ ಮಾಡೋಕ್ಕೆ. ಸೊ ಮಾಡ್ತಾ ಇದ್ದಾರೆ. ಸೊ ಮಾಡ್ಕೊಂಡು ಹೋಗ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅದರಿಂದ. ಹಾಂ. ನಾನು ಹೇಗೆ ಅಂದರೆ, ನಾನು ಫಸ್ಟ್ ಆಫ್ ಆಲ್ ಯಾವುದನ್ನು ಪರ್ಸ್ನಲ್ ಆಗಿ ತಗೊಳ್ಳಲ್ಲ. ಅದು ನನ್ನವರು ಅಂತ ಹೇಳೋದು ಬಿಟ್ಟರೆ ಬೇರೆ ಯಾರು
ಅಷ್ಟು ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ನಾನು ಕೇರು ಮಾಡಲ್ಲ, ನಾನು ಪರ್ಸ್ನಲಾಗಿ ತಗೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ ಐ ಗೆಸ್ ಅದು ಮುಂಚೆಯಿಂದನೇ ಆ ದೇವರು ನಂಗೆ ಇದು ಕೊಟ್ಬಿಟ್ಟಿದ್ದಾರೆ, ಸ್ಟ್ರಾಂಗ್ ಮೈಂಡ್ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಫಸ್ಟ್ ಆಫ್ ಆಲ್ ಕಮೆಂಟ್ಗಳು ನೋಡೋಕ್ಕೆ ಹೋಗಲ್ಲ ಆ್ಯಂಡ್ ಯಾವುದು ಡಿಲೀಟ್ ಮಾಡೋದು ಇಲ್ಲ. ನಾನು ಹಾಗೇ ಇರಲಿ. ಸೊ ಜನರು ಮಾಡೋರು ಮಾಡ್ತಾ ಇರ್ತಾರೆ, ಅವರು ದುಡ್ಡು ಮಾಡ್ಕೊಳ್ಳಿ, ನಾವು ದುಡ್ಡು ಮಾಡ್ಕೊತೀವಿ ಅಷ್ಟೇ. ಸೊ ಕೊನೆಯದಾಗಿ ನಿಮ್ಮನ್ನ ಇಷ್ಟಪಡೋರಿಗೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಇಷ್ಟಪಟ್ಟವರಿಗೆ, ನಮ್ಮ ಕರ್ನಾಟಕ ಟಿವಿ ಪ್ರೇಕ್ಷಕರಿಗೆ ಪವಿ ಅವರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸೆಕೆಂಡ್ ವಾರ ನಾಮಿನೇಟ್ ಆದಾಗ ಎಲ್ಲ ವೋಟ್ ಮಾಡಿದ ಜನತೆಗೆ ಆ್ಯಂಡ್ ವೋಟ್ ಮಾಡದೇ ಇರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನೋಡಿದ್ದೀರಾ, ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಫಾಲೋ ಮಾಡಿಕೊಂಡು ನಂಗೆ ಟ್ರಾಲ್ ಮಾಡ್ತಿದ್ದೀರಾ. ಸೊ ತುಂಬ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಫಾಲೋವರ್ ನನಗೆ ಜಾಸ್ತಿ ಆಗ್ತಿದ್ದಾರೆ ಆ್ಯಂಡ್ ನಿಮ್ಮ ಟ್ರಾಲ್ ಪೇಜಿಗೆ ಎಲ್ಲ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ ಯು ಅಂತ ಇಷ್ಟಪಡ್ತೀನಿ. ಇನ್ನೂ ಸಪೋರ್ಟ್ ಮಾಡ್ತಾ ಇರಿ, ಯಾರ್ಯಾರು ಆಡ್ತಾ ಇದ್ದಾರೆ ಇವಾಗ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.